ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, KS 2024 ಅಧಿಸೂಚನೆ ಸದ್ಯದಲ್ಲೇ ಹೊರಬೀಳಲಿದೆ. ಅದಕ್ಕೋಸ್ಕರ ಸಾಧನಾ ಅಕಾಡೆಮಿ ಕಡೆಯಿಂದ ಕಂಪ್ಲೀಟ್ ವಿವರವಾದ ಮಾಹಿತಿಯನ್ನು, ಸ್ಟಡಿ ಟಿಪ್ಸ್ಗಳನ್ನು ಮತ್ತು ಸ್ಟಡಿ ಮೆಟೀರಿಯಲ್ಸ್ಗಳು ಏನೇನನ್ನು ನೋಡಿಕೊಂಡ್ರೆ ಸಕ್ಸಸ್ ಗ್ಯಾರಂಟಿ ಆಗುತ್ತೆ ಅನ್ನೋ ರಿಲೇಟೆಡ್ ಆದ ವಿನ್ನಿಂಗ್ ಸ್ಟ್ರಾಟಜಿಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ. ನೀವು ಈ KS ರಿಲೇಟೆಡ್ ಆದ ಪ್ರಿಪ್ರೇಷನ್ ಮಾಡಬೇಕಾದ್ರೆ ನಮ್ಮ 3 ಪ್ಲ್ಯಾಟ್ಫಾರ್ಮ್ಗಳಿದೆ. ಸಾಧನಾ ಅಕಾಡೆಮಿ ಕಂಪ್ಲೀಟಾಗಿ ಎಕ್ಸ್ಪರ್ಟ್ಸ್ಗಳಿಂದ ತರಬೇತಿ ನಡೀತಾ ಇರುತ್ತೆ. ವಿಜಯಿ ಭವ ಮತ್ತು ವಿಜಯ ಪಥ ಈ 2 ಚಾನಲ್ಗಳು ಸರ್ಕಾರದ ಕಾಲೇಜ್ ಶಿಕ್ಷಣ ಇಲಾಖೆಯಿಂದ ರನ್ ಆಗ್ತಾ ಇದೆ. ಇಲ್ಲೂ ಕೂಡ ಎಕ್ಸ್ಪರ್ಟ್ ಪ್ರೊಫೆಸರ್ಗಳಿಂದ ಸಬ್ಜೆಕ್ಟ್ ರಿಲೇಟೆಡ್ ಆದ ಏನು ಎಕ್ಸ್ಕ್ಲೂಸಿವ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾದ ಕ್ಲಾಸ್ಗಳು ನಡೀತಾ ಇದೆ. ಈ 3 ಪ್ಲ್ಯಾಟ್ಫಾರ್ಮ್ಗಳನ್ನ ಬಳಸ್ಕೊಂಡ್ರೆ ನಿಮ್ಮ ಯಶಸ್ಸು ಬಹುತೇಕ ಹತ್ತಿರ ರೀಚ್ ಆಗ್ತೀರಿ ಅನ್ನೋದಕ್ಕೆ ಭರವಸೆಯನ್ನು ಕೊಡ್ತಾ ವಿಷಯಕ್ಕೆ ಬರ್ತೀನಿ. ಸ್ನೇಹಿತರೆ, ಸುಮಾರು 500+ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗ್ತಾ ಇದೆ. ದಿಸ್ ಇಸ್ ದ ಫಸ್ಟ್ ಟೈಮ್ ನನಗೆ ನೆನಪಿರುವ ಸಮಯದಿಂದಲೂ, ಅಂದರೆ ನಾನೇನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಂಟ್ರಿ ಆದೆ ಅದಕ್ಕಿಂತ ಮುಂಚಿನ ಕೆಲವೊಂದು ನೆನಪಿದೆ. ಅಲ್ಲಿಂದ ಇಲ್ಲಿವರೆಗೂ ಇಷ್ಟು ದೊಡ್ಡ ಮಟ್ಟದ ನೇಮಕಾತಿ ಯಾವತ್ತೂ ಆಗಿರಲಿಲ್ಲ. 500+ ಹುದ್ದೆಗೆ ನೇಮಕಾತಿ ಆಗಬೇಕಂದ್ರೆ ಇದಕ್ಕೆ ತುಂಬ ಸಂಘಟನೆಗಳ ಹೋರಾಟ, ಅವರೆಲ್ಲ ಮನವಿ ಕೊಟ್ಟು ಸರ್ಕಾರ ಜೊತೆ ಮಾತುಕತೆ ನಡೆಸಿ ಒಪ್ಪಿಸಿ ಇಷ್ಟು ದೊಡ್ಡ ನೇಮಕಾತಿ ಆಗ್ತಾ ಇದೆ. ಈ ಬಾರಿ ನೀವು ಪ್ರಯತ್ನ ಪಟ್ಟರೆ ಬಹುತೇಕ 500ರಲ್ಲಿ ನೀವು ಒಬ್ಬರು ಆಗ್ತೀರಿ ಅನ್ನೋ ಭರವಸೆಯೊಂದಿಗೆ ವಿವರವಾದ ಮಾಹಿತಿ ನಿಮಗೆ ಕೊಡ್ಲಿಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ವೆರಿ ಫಸ್ಟ್ ಬರೋದಾದರೆ ಎಕ್ಸ್ಪೆಕ್ಟೆಡ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬರೋದಾದರೆ ಫೆಬ್ರವರಿಲಿ ಅಧಿಸೂಚನೆ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಬಹುತೇಕ ಅದಕ್ಕೆ ಬೇಕಾದ ಎಲ್ಲ ಬ್ಯಾಕ್ ಆ್ಯಂಡ್ ಪ್ರೋಸೆಸ್ ಮುಗ್ದಿರೋದ್ರಿಂದ ಎಕ್ಸ್ಪೆಕ್ಟೆಡ್ ಫೆಬ್ರವರಿ 2024. ಪೂರ್ವಭಾವಿ ಪರೀಕ್ಷೆ ಭಾಳ ದಿನ ಏನು ಟೈಮ್ ಕೊಡಲ್ಲ, 1 ಮಂತ್ ನಿಮಗೆ ಅಪ್ಲಿಕೇಶನ್ ಟೈಮ್ ಇರುತ್ತೆ. ಅದಾಗಿ 2-3 ತಿಂಗಳಿಗೆ ನಾರ್ಮಲಿ ಎಕ್ಸಾಮ್ ನಡೆಯೋದ್ರಿಂದ ಜೂನ್ 2024 ಅಂದರೆ 4-5 ತಿಂಗಳಲ್ಲಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಡೆಫಿನೆಟ್ಲಿ ಬರುತ್ತೆ. ಅದ್ರ ಜೊತೆಗೆ ಅದಾಗಿ 4-5 ತಿಂಗಳಲ್ಲಿ ಮೇನ್ಸ್ ಎಕ್ಸಾಮ್, ಈ ಹಿಂದೆ ನಡೆದ ಹಿಸ್ಟ್ರಿ ನೋಡಿದಾಗ ವಿದಿನ್ 4 ಮಂತಲ್ಲಿ ನಡೆಸಿದ್ದಾರೆ ಮೇನ್ ಎಕ್ಸಾಮ್. ಆ ಥರ ನಾವು ಎಕ್ಸ್ಪೆಕ್ಟೆಡ್ ಡೇಟ್ ಕೊಡೋದಾದರೆ ಈ ವರ್ಷ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಿಮ್ಮದು ಮೇನ್ ಎಕ್ಸಾಮ್ ಕೂಡ ಮುಗಿದೋಗುತ್ತೆ. ಅಂದರೆ ಬಹುತೇಕ ಈ ವರ್ಷದ ಎಂಡ್ಗೆ ನಿಮಗೆ ಕನ್ಫರ್ಮ್ ಆಗಿರುತ್ತೆ ನಾನು KS ಆಫೀಸರ್ ಆಗಿದ್ದೀನಿ ಅಂತೇಳಿ. ಅಂದರೆ ಮೇ ಬಿ ರಿಸಲ್ಟ್ ಔಟ್ ಆಗದೆ ಇರ್ಬೋದು, ಬಟ್ ನಿಮ್ಮ ಮೇನ್ಸ್ ಪರ್ಫಾರ್ಮೆನ್ಸು, ಇಂಟರ್ವ್ಯೂ ಶುರು ಆಗಿರ್ಬೋದು. ಅದೆಲ್ಲ ನೋಡಿಕೊಂಡಾಗ ಬಹುತೇಕ ಈ ವರ್ಷದ ಎಂಡ್, ಮುಂದಿನ ವರ್ಷದ ಹೊಸ ವರ್ಷನ ನೀವು ಆಫೀಸರ್ ಫೀಲ್ನೊಂದಿಗೆ ಆಚರಿಸ್ಬೋದು. ಕೆಲವೇ ದಿನಗಳು ಆರ್ಡ್ರ್ ಕೂಡ ತಗೋತೀರ. ಹಾಗಾಗಿ ಭಾಳ ಸೀರಿಯಸ್ ಆಗಿ, ಭಾಳ ಕಾಶಿಯಸ್ ಆಗಿ ವರ್ಕ್ ಮಾಡೋ ರಿಲೇಟೆಡ್ ಆಗಿ ಪ್ರಯತ್ನ ಮಾಡೋಣ. IAS, IPS, KS, KSPS ಈ ಎಲ್ಲ ಹುದ್ದೆಗಳಿದಾವಲ್ಲ, ನಿಮಗಿದು KS ನೋಟಿಫಿಕೇಷನ್ ಇರ್ಬೋದು. ನಾವು KS ನೋಟಿಫಿಕೇಷನಲ್ಲಿ IAS ಆಗ್ತೀವಾ, IPS ಆಗ್ತೀವಾ? ಭಾಳ ದಿನ ಇಲ್ಲ. KS ಅಧಿಕಾರಿ ಏನು AC ಕೇಡ್ರಲ್ಲಿ ಅಪಾಯಿಂಟ್ ಆಗ್ತಾರೆ, 10 ವರ್ಷದ ಒಳಗಾಗಿ ವಿತಿನ್ 10 ಇಯರ್ ಅವರು IAS ಕೇಡ್ರಿಗೆ ಬರ್ತಾರೆ. KSPSಗೆ ಬಂದವರು ಅಷ್ಟೇ ಒಂದು 10 ವರ್ಷಗಳ ಒಳಗಾಗಿ IPS ಕೇಡ್ರಿಗೆ ಬರ್ತಾರೆ. IAS, IPS ಅನ್ನೋದು ನೀವು UPSC ಎಕ್ಸಾಮ್ ತೊಗೊಂಡೇ ರೀಚ್ ಆಗಬೇಕು ಅಂತೇನಿಲ್ಲ. 23 ವರ್ಷಕ್ಕೆ ನೀವೇನಾದರೂ KSPS, KS AC ಕೇಡ್ರಲ್ಲಿ ಇದ್ದರೆ ಅಂದರೆ 33 ವರ್ಷಕ್ಕೆಲ್ಲ ನೀವು IAS, IPS ಆಗಿರ್ತೀರ. ಹಾಗಾಗಿ IAS, IPSನ ನಾವು UPSC ಮೂಲಕನೇ ಬರಬೇಕು ಅನ್ನೋ ಭ್ರಮೆ ಏನು ಬೇಕಾಗಿಲ್ಲ. ಇಲ್ಲಿಂದನೂ ಬರ್ಬೋದು. ಏನು ಪ್ರಮೋಟೆಡ್ IAS, IPS ಇರ್ತಾರೆ ಅವ್ರಿಗೇನು ದ್ವಿಮುಖವಾದ ಡ್ಯುಯಲ್ ಸ್ಟ್ಯಾಂಡರ್ಡ್ಗಳು ಏನಿರಲ್ಲ. IAS ಇಸ್ IAS, ಅವರಾದರೂ ಒಂದೇ ಇವರಾದರೂ ಒಂದೇ, ಏನು ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ನೀವು ಪ್ರಯತ್ನ ಮಾಡಿ ಈ ನಿಮ್ಮದೇನು ಕ್ರೇಜಿ ವರ್ಡ್ಸ್ಗಳಿರ್ತವೆ, IAS, IPS, KS, KSPS ಭುಜದ ಮೇಲೆ ಇರಬೇಕು, ಈ ಡ್ರೀಮ್ಗಳನ್ನು, ಫ್ಯಾಷನ್ಗಳನ್ನು ಇಟ್ಕೊಂಡಿದ್ದೀರಾ, ಅದನ್ನು ಪ್ಯಾಷನ್ ಮಾಡ್ಕೋಬೇಕು ಅಂತ ಇದ್ದೀರಾ, ಖಂಡಿತವಾಗ್ಲೂ ಮಾಡ್ಕೋಬೋದು. ಅದಕ್ಕೆ ಬೇಕಾದ ಒಂದು ಸುದೀರ್ಘ ಎಫರ್ಟನ್ನು ಹಾಕೋದ್ರಿಂದ, ಕೇವಲ ನಾನು ನಿದ್ದೆ ಮಾಡ್ಕೊಂಡಿರ್ತೀನಿ, ಕೇವಲ ನಾನು ಮಜಾ ಮಾಡ್ಕೊಂಡಿರ್ತೀನಿ ಅಂದ್ರಾಗಲ್ಲ, ಒಂದಷ್ಟು ತ್ಯಾಗ ಮಾಡಬೇಕಾಗತ್ತೆ. ಏನಾದರೂ ಪಡ್ಕೋಬೇಕು ಅಂತಂದರೆ ಕೆಲವೊಂದು ಬಿಡಬೇಕಲ್ಲ, ಆ ಬಿಡೋದ್ರಿಂದ ಇವೆಲ್ಲ ಪಡಿಬೋದು ಅನ್ನೋ ಮಾಹಿತಿಯನ್ನು ನಿಮಗೆ ಕೊಡ್ತಾ ಬರ್ತೀನಿ. IAS ಅಧಿಕಾರಿಗಳ ಬಗ್ಗೆ ಗೊತ್ತೇ ಇದೆ. ಒಂದು ಡಿಸ್ಟಿಕ್ಕಿಗೆ ಬಾಸ್ ಆಗಿರ್ತಾರೆ ಅವರು, ಕಂಪ್ಲೀಟ್ ಅಡ್ಮಿನಿಸ್ಟ್ರೇಟಿವ್ ವಿಂಗಿಗೆ ಹೆಡ್ ಆಗಿರ್ತಾರೆ. ಪ್ರತಿಯೊಂದು ತೀರ್ಮಾನಗಳ ನೆರಳು ಅವ್ರ ನೆರಳಲ್ಲಿ ನಡೀತಾ ಇರುತ್ತೆ. ಹಾಗಾಗಿ IAS ಹುದ್ದೆ ಎಷ್ಟು ದೊಡ್ಡದು ಅನ್ನೋದು ನಿಮಗೆ ಗೊತ್ತೇ ಇದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಇದ್ರ ಬಗ್ಗೆ ದೊಡ್ಡ ಕ್ರೇಜಸ್ ಸೃಷ್ಟಿ ಮಾಡ್ತಾ ಇದ್ದಾರೆ. IPS ಕೂಡ ಅಷ್ಟೇ, ಇಡೀ ಜಿಲ್ಲೆಗೆ ಪೊಲೀಸ್ ಚೀಫ್ ಆಗಿರ್ತೀರಿ. KS ಮೂಲಕ ನೀವು ಫಸ್ಟ್ ಟಾಪ್ ಮೋಸ್ಟ್ ಪೋಸ್ಟಿಂಗ್ ಹೆಚ್ಚಾಗಿ ಹುಡುಗರು ಚಾಯ್ಸ್ ಮಾಡೋದು ಅಸಿಸ್ಟೆಂಟ್ ಕಮಿಷನರ್ ಅಂತ ತಗೋತಾರೆ. ಇದು ಕಿರಿಯ ಶ್ರೇಣಿ ಅಂತ ಹುದ್ದೆ ಇರುತ್ತೆ. ಅಸಿಸ್ಟೆಂಟ್ ಕಮಿಷನರ್ ಕೇಡ್ರ್ ತಗೊಂಡಾಗ 3-4 ತಾಲೂಕು ಸಬ್ ಡಿವಿಷನ್ಗೆ ಬಾಸ್ ಆಗಿರ್ತೀರ. ಅಕಸ್ಮಾತ್ ಅದು ಮಿಸ್ ಆದರೆ ತಹಶೀಲ್ದಾರ್ ಕೇಡ್ರಲ್ಲಿ ಸೆಲೆಕ್ಟ್ ಆದರೆ 1 ತಾಲೂಕಿಗೆ ಬಾಸ್ ಆಗಿರ್ತೀರ. ಈ ಥರ KS ಹುದ್ದೆಗಳಿರ್ತವೆ. ಜೊತೆಗೆ KSPS ಹುದ್ದೆಗಳು ಅಂದರೆ ಪೊಲೀಸ್ ಸರ್ವಿಸ್ಗೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್, ಇದು ಟಾಪ್ ಏಕ ದರ್ಜೆ ಹುದ್ದೆ ಆಗಿರುತ್ತೆ. ನೀವು KS ಮೂಲಕ ಇದರಲ್ಲಿ ಸೆಲೆಕ್ಟ್ ಆದ್ರಿ ಅಂತಂದರೆ 3-4 ತಾಲೂಕುಗಳಿಗೆ ನೀವು ವಿಭಾಗಕ್ಕೆ ಪೊಲೀಸ್ ಚೀಫ್ ಆಗಿರ್ತೀರ. DYSP, DSP, ACP ಅಂತಾರಲ್ಲ,
ಆ ಹುದ್ದೆಗಳಿಗೆ ರೀಚ್ ಆಗಿರ್ತೀರ. ಜೊತೆಗೆ ಇದನ್ನು ದೊಡ್ಡ ಕನಸಿನ ಹುದ್ದೆಗಳ ಅಂತ ಏನಲ್ಲ, ನೀವು ರೈಟ್ ಟೈಮಲ್ಲಿ ಪ್ರಿಪರೇಷನ್ ಮಾಡಿಕೊಂಡು ರೈಟ್ ಟೈಮಲ್ಲಿ ಯೋಚನೆ ಮಾಡಿದ್ರಿ ಅಂದರೆ 24-23 ವರ್ಷಕ್ಕೆ ನೀವು ಈ ಸ್ಥಾನಕ್ಕೆ ರೀಚ್ ಆಗ್ಬೋದು. ಯಾಕೆಂದರೆ ಪ್ರೊಬೇಷನರಿನೂ ನಾನು ಕೌಂಟ್ ತೊಗೊಂಡು ಇಲ್ಲಿ ಹಾಕಿರೋದು 24 ಅಂತೇಳಿ. 21 ವರ್ಷಕ್ಕೆ ಟ್ರೈ ಮಾಡ್ತೀರಾ, ಈ ವರ್ಷ ಯಾರು ಡಿಗ್ರಿ ಮುಗಿದಿದೆ ಅಥವಾ ಫೈನಲ್ ಡಿಗ್ರಿ ಎಕ್ಸಾಮ್ ಕೊಟ್ಟಿದ್ದೀರಿ ನೀವು, ಅವರು ಕೂಡ ಅಪ್ಲೈ ಮಾಡ್ಬೋದು. ಇವರು ಎಲಿಜಿಬಲ್ ಆದವರು ಏನು ಎಕ್ಸಾಮ್ ಪ್ರೋಸೆಸ್ 1 ಇಯರ್ ನಡೆಯುತ್ತೆ, 22-22.5 ವರ್ಷ ಆಗುತ್ತೆ. ಆಮೇಲೆ ರಿಪೋರ್ಟ್ ಆಗಿ ವಿತಿನ್ 2 ಇಯರ್ ಪ್ರೊಬೇಷನರಿ ಮುಗಿಯೋಷ್ಟೊತ್ತಿ ನಿಮಗೆ ಇಂಡಿಪೆಂಡೆಂಟ್ ಪೋಸ್ಟಿಂಗ್ಗಳು ಆಗ್ತಾ ಇರ್ತವೆ. 24 ಇಯರ್ಗೆ ನೀವು ಆ ಹುದ್ದೆಗಳಲ್ಲಿರ್ತೀರಿ ಅಂತ ಹೇಳ್ತಿರೋದು. 22.5 ವರ್ಷಕ್ಕೆಲ್ಲ ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಳ್ಳೋ ಪಾಸಿಬಿಲಿಟಿ ಇದೆ. ಸರಿಯಾಗಿ ಮನಸ್ಸು ಮಾಡಬೇಕು. ಬರೀ ಮನಸ್ಸು ಮಾಡಿದರೆ ಆಗ್ತಾ ಇಲ್ಲ, ನಾನು ಸರಿಯಾಗಿ ಮನಸ್ಸು ಮಾಡಬೇಕು. ಅದಕ್ಕೆ ಬೇಕಾದ ಸಿದ್ಧತೆ ಹೇಗಿರಬೇಕು ನೋಡ್ತಾ ಬರೋಣ. ಇದನ್ನು ಯಾರು ನಡೆಸ್ತಾರೆ, ಈ KPSC KS ಎಕ್ಸಾಮ್ಗಳನ್ನ ಯಾರು ನಡೆಸ್ತಾರೆ ಅಂತ, ಇದನ್ನು ಪರೀಕ್ಷೆ ನಡೆಸುವ ಪ್ರಾಧಿಕಾರ KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಸಂವಿಧಾನಾತ್ಮಕ ಬಾಡಿ ಇದೆ, ಅದು ನಡೆಸುತ್ತೆ. ಪರೀಕ್ಷೆ ಹೆಸರು ಇದು KS ಎಕ್ಸಾಮ್ ನಾವು ಜನರಲಿ ಯೂಸ್ ಮಾಡೋಂಥದ್ದಷ್ಟೇ. ಪರೀಕ್ಷೆ ಹೆಸರು ಗೆಜೆಟೆಡ್ ಪ್ರೊಬೇಷನರ್ಸ್ ಎಕ್ಸಾಮಿನೇಷನ್ ಅಂತೀವಿ, GPE ಅಂತ ಕರಿತೀವಿ ಇದನ್ನ. ಗೆಜೆಟೆಡ್ ಪ್ರೊಬೇಷನರ್ಸ್ ಅಂದರೆ ಭಾಳ ಜನಕ್ಕೆ ಅರ್ಥ ಆಗಲ್ಲ. ಆ ಎಕ್ಸಾಮ್ ಬರೆದು ಪಾಸ್ ಆದವ್ರಿಗೆ ಗೊತ್ತಿರಲ್ಲ ನಾನು ಗೆಜೆಟೆಡ್ ಪ್ರೊಬೇಷನರ್ ಆಫೀಸರು ಅಥವಾ ನಾನು KS ಆಫೀಸರು ಅಂತ. ಈ ಎಕ್ಸಾಮ್ ಪಾಸ್ ಆದವ್ರು ಎಲ್ಲರೂ ನಾನು KS ಆಫೀಸ್ ಅನ್ಕೋತಾ ಇರ್ತಾರೆ. KS ಆಫೀಸರ್ ಎಲ್ಲರೂ ಆಗೋಕ್ಕಾಗಲ್ಲ. ಯಾರು ರೆವಿನ್ಯೂ AC, ರೆವಿನ್ಯೂ ತಹಶೀಲ್ದಾರ್ ಇದಕ್ಕೆ ಬಂದಿರ್ತಾರೋ ಅವ್ರು ಮಾತ್ರ KS ಕೇಡ್ರಲ್ಲಿರ್ತಾರೆ. ಉಳಿದವರೆಲ್ಲ ಅವ್ರವ್ರ ಡಿಪಾರ್ಟ್ಮೆಂಟ್ನ ಅದೇನು ಹುದ್ದೆಗಳಿರ್ತವೆ ಆ ಹುದ್ದೆಗಳಲ್ಲಿರ್ತಾರೆ. ಎಲ್ಲರೂ KS ಅಂತ ಬಿರುದು ಹಾಕೊಳ್ಳೋಕೆ ಬರಲ್ಲ. ಅದು ಗೆಜೆಟೆಡ್ ಪ್ರೊಬೇಷನರ್ಸ್ ಎಕ್ಸಾಮ್. ಮಲ್ಟಿಪಲ್ ಎಕ್ಸಾಮ್ ನಡೀತಾ ಇರುತ್ತೆ ಡಿಪಾರ್ಟ್ಮೆಂಟ್ಗಳಿಗೆ. ಅದರಲ್ಲಿ ಯಾವುದೋ ಒಂದಕ್ಕೆ ನೀವು ಆಯ್ಕೆ ಆಗ್ತೀವಿ. ಯಾವುದಿರುತ್ತೆ ನೋಡ್ತಾ ಬರೋದಾದರೆ, ಈ KS ಏನು ಪರೀಕ್ಷೆ ಕರಿತೀವಿ ನಾವು ಗೆಜೆಟೆಡ್ ಪ್ರೊಬೇಷನರ್ಸು, ಹಲವಾರು ಏನು ಆ ಟೈಮ್ನಲ್ಲಿ ನೀಡಿರುತ್ತೆ ಅವೆಲ್ಲ ಡಿಪಾರ್ಟ್ಮೆಂಟ್ನವರು ಮನವಿ ಸಲ್ಲಿಸಿರ್ತಾರೆ. ಅದಕ್ಕೆ ತಕ್ಕದಾದ ಇಲ್ಲಿ ನೇಮಕಾತಿಗಳಾಗ್ತಾ ಇರುತ್ತೆ. ಸಾಮಾನ್ಯವಾಗಿ ಟಾಪ್ 1 ಕೇಡ್ರಲ್ಲಿ ತಗೊಳ್ಳೋದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ KS ಕಿರಿಯ ಶ್ರೇಣಿ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗೆ ಆಯ್ಕೆ ಮಾಡ್ಕೊಳ್ಳೋದು. ಇದು ನಂಬರ್ 1 ಇರುತ್ತೆ. ನೆಕ್ಸ್ಟು DYSP ಹುದ್ದೆಗಳಿಗೆ, ಇದು ಹೋಮ್ ಡಿಪಾರ್ಟ್ಮೆಂಟಿಂದ ಆಗ್ತಾ ಇರುತ್ತೆ. ಇನ್ನು 3ನೇದಾಗಿ ಬರೋದಾದರೆ ಕರ್ನಾಟಕ ಜನರಲ್ ಸರ್ವಿಸಸ್ ಬಂದರೆ ನಮ್ಮ ತಾಲೂಕ್ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ EO, ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಇರ್ತಾರೆ. ಮತ್ತು DS ಅಂತ ಡೆಪ್ಯೂಟಿ ಸೆಕ್ರೆಟರಿ ಅಂತ, ಇದು ಗ್ರೂಪ್ A ಹುದ್ದೆಗಳು. ಈ ಹುದ್ದೆಗಳು ಕೂಡ ಈ ಎಕ್ಸಾಮಲ್ಲಿ ಕಾಲ್ಫಾರ್ ಆಗ್ತಾ ಇರುತ್ತೆ. ಖಜಾನೆ ಸೇವೆಗಳಲ್ಲಿ ಜಿಲ್ಲಾ ಖಜಾನಾಧಿಕಾರಿ ಹುದ್ದೆಗಳು, BCM ಇಲಾಖೆಯಲ್ಲಿ ಡಿಸ್ಟಿಕ್ BCM ಆಫೀಸರು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಡಿಸ್ಟಿಕ್ ಸಮಾಜ ಕಲ್ಯಾಣಾಧಿಕಾರಿ, ವಾಣಿಜ್ಯ ಸೇವೆಗಳಲ್ಲಿ ಸಹಾಯಕ AC ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಇರುತ್ತೆ. ಕಾರ್ಮಿಕ ಇಲಾಖೆಯಲ್ಲಿ ಕೂಡ ಸಹಾಯಕ ಕಮಿಷನರ್, ಅಲ್ಲೂ ಅಸಿಸ್ಟೆಂಟ್ ಕಮಿಷನರ್ ಕಾರ್ಮಿಕ ಸೇವೆಗಳಲ್ಲಿರುತ್ತೆ. ಇವೆಲ್ಲ ಗ್ರೂಪ್ A ಹುದ್ದೆಗಳು. ಇನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ಕೂಡ ಪ್ರಪೋಸಲ್ ಸಲ್ಲಿಸ್ಬೋದು. ಗ್ರೂಪ್ B ಕಡೆ ಬಂದರೆ ತಹಶೀಲ್ದಾರ್ ಹುದ್ದೆ, ಗ್ರೇಡ್ 2 ಅಂತ ಕರಿತೀವಿ. ಇದು ಏನು ಈ ಎಕ್ಸಾಮಲ್ಲಿ ಹೆಚ್ಚು ಸ್ಕೋರು ಹೆಚ್ಚು ರ್ಯಾಂಕಿಂಗಲ್ಲಿದ್ದವರು AC ಚಾಯ್ಸ್ ಮಾಡಿದ್ರೆ, ಕಡಿಮೆ ಸ್ಕೋರ್ ಕಡಿಮೆ ರ್ಯಾಂಕಿಂಗಲ್ಲಿದ್ದವ್ರಿಗೆ ತಹಶೀಲ್ದಾರ್ ಸಿಗುತ್ತೆ. ಅಂದರೆ ತಹಶೀಲ್ದಾರ್ ಟು AC ಆಗೋದಕ್ಕೆ ನಿಯರ್ 10 ವರ್ಷ ಬೇಕು. ನೀವು 10 ತಿಂಗಳು ಎಫರ್ಟಲ್ಲಿ ವ್ಯತ್ಯಾಸ ಮಾಡಿಕೊಂಡ್ರೆ ರಿಪೋರ್ಟ್ ಆದ ನಂತರ ಆ ಹುದ್ದೆ ನಿಮ್ಮ ಬ್ಯಾಚ್ನವ್ರದ್ದೇ ಹುದ್ದೆ ರೀಚ್ ಆಗೋಕ್ಕೆ 10 ವರ್ಷ ಬೇಕಾಗುತ್ತೆ. ಈ ಕಾಶಿಯಸ್ ಕೂಡ ನಿಮಗಿರಬೇಕು. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ AC ಕೇಡ್ರ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ತಹಶೀಲ್ದಾರ್. ನೀವು ತಹಶೀಲ್ದಾರ್ ಆಗ್ತಿರೋ AC ಆಗ್ತಿರೋದು ನಿಮ್ಮ ಸ್ಕೋರ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಆ್ಯಂಡ್ ದೆನ್ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲೂ ಅಷ್ಟೇ, ನೀವು ಗ್ರೂಪ್ A ಸೆಲೆಕ್ಟ್ ಆದರೆ AC ಆಗಿರ್ತೀರಾ. ಗ್ರೂಪ್ B ಆದರೆ ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ CTO ಅಂತ ಹುದ್ದೆಗಳಿಗೆ ಆಯ್ಕೆ ಆಗ್ತಾ ಇರ್ತೀರಾ. ಹಾಗೆಯೇ ಕರ್ನಾಟಕ ಅಬಕಾರಿ ಸೇವೆಗಳಿರುತ್ತೆ, ಅಲ್ಲಿ ಉಪ ಅಧೀಕ್ಷಕರಿರುತ್ತೆ. ಖಜಾನೆ ಸೇವೆಗಳು, ಪೌರಾಡಳಿತ ಸೇವೆಗಳು, ಏನು ಮುನ್ಸಿಪಾಲ್ಟಿಗಳಲ್ಲಿ ಚೀಫ್ ಆಫೀಸರ್ ಅಂತ ಕರಿತೀವಲ್ಲ ಆ ಹುದ್ದೆಗಳು. ಹಾಗೆಯೇ ಫುಡ್ ಡಿಪಾರ್ಟ್ಮೆಂಟಲ್ಲಿರುತ್ತೆ, ಮಾಪನ ಇಲಾಖೆಯಲ್ಲಿರುತ್ತೆ, ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರ ಹುದ್ದೆ ಇರುತ್ತೆ, ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಲ್ಲಿ ಸಹಾಯಕ ನಿರ್ದೇಶಕರ ಹುದ್ದೆ ಇರುತ್ತೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಸಹಾಯಕ ನಿಬಂಧಕರ ಹುದ್ದೆಗಳಿರ್ತವೆ, ಲೆಕ್ಕ ಪರಿಶೋಧನೆ ಇಲಾಖೆಯಲ್ಲಿ ಹುದ್ದೆಗಳಿರ್ತವೆ. ಹೀಗೆ ಮಲ್ಟಿಪಲ್ ಇಲಾಖೆಗಳಲ್ಲಿ ನಿಮಗೆ ಉದ್ಯೋಗಾಧಿಕಾರಿ ಹುದ್ದೆಗಳಿಂದ ಹಿಡಿದು ಪ್ರವಾಸೋದ್ಯಮ ಇಲಾಖೆಯಿಂದ ಹಿಡಿದು ಆ ಟೈಮಲ್ಲಿ ರಿಕ್ರೂಟ್ಮೆಂಟ್ನ ನೀಡಿರೋಂಥದ್ದು. ನಾನು ಈ 500 ಹುದ್ದೆಯಲ್ಲಿ ಇವೆಲ್ಲ ಇರುತ್ತೆ ಅಂತ ಹೇಳಲ್ಲ. ಇವೆಲ್ಲ ಕಾಮನ್ ಜನರಲ್ ಆಗಿ KS ಎಕ್ಸಾಮ್ಗಳಲ್ಲಿ ಬರೋಂಥದ್ದು. ಈ ಬಾರಿ 500ರಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅನ್ನೋದನ್ನು ನೋಟಿಫಿಕೇಶನ್ ಅಂತ ನಮಗೆಲ್ಲ ಗೊತ್ತಾಗುತ್ತೆ. ಬಟ್ 500 ಹುದ್ದೆಯಲ್ಲಿ ಎಲ್ಲ ಈ ಥರದ ಟಾಪ್ ಮೋಸ್ಟ್ ಹುದ್ದೆಗಳಿರೋದ್ರಿಂದ ನೀವು ಡ್ರೀಮನ್ನು ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ತೆಗೆದುಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ಯಾರು ಎಲಿಜಿಬಲ್ ಇದಕ್ಕೆ? ಯಾರು ಎಲಿಜಿಬಲ್ ಅಂದರೆ ಎನಿ ಡಿಗ್ರಿ ಹೋಲ್ಡರ್, BA, BCom, BSc, BCA, BBM ಏನು ಮಾಡಿರ್ತೀರಿ, ಎನಿ ಆ ಥರ ಡಿಗ್ರಿ, MBBS ಆಗಿರ್ಬೋದು, BE ಆಗಿರ್ಬೋದು, ಯಾವುದನ್ನು ನಾವು ಗ್ರ್ಯಾಜುಯೇಷನ್ ಅಂತ ಕರಿತೀವೋ ಆ ಎನಿ ಗ್ರ್ಯಾಜುಯೇಷನ್ ಆದವರು ಎಲಿಜಿಬಲ್ ಇರ್ತಾರೆ. ಅಂತಿಮ ಸೆಮ್ ಎಕ್ಸಾಮ್ ಬರೆದಿರಬೇಕು. ನೀವು ಅಂತಿಮ ಸೆಮ್ಮಲ್ಲಿ ಇದ್ದವರು ಎಲಿಜಿಬಲ್ ಆಗಲ್ಲ.
ಫೈನಲ್ ಅಂತಿಮ ಸೆಮಿಸ್ಟರ್ ಎಕ್ಸಾಮ್ ಬರೆದಿದ್ದೀರಾ, ಇನ್ನೂ ರಿಸಲ್ಟ್ ಬಂದಿಲ್ಲ, ಆ ಥರ ಪರಿಸ್ಥಿತಿ ಇದ್ದಲ್ಲಿ ಅವರು ಕೂಡ ಎಲಿಜಿಬಲ್. ಬಟ್ ಪ್ರಿಲಿಮ್ಸ್ಗೆ ನಿಮಗೆ ಎಕ್ಸಾಮ್ ಕೊಡ್ತಾರೆ, ಮೇನ್ಸ್ಗೆ ಕ್ವಾಲಿಫೈ ಆಗಿದ್ದೀರಿ ಅಂತ ಅಂದರೆ ಮೇನ್ಸ್ ಎಕ್ಸಾಮ್ ಬರೆಯುವ ಮೊದಲು ಮತ್ತೊಂದು ಸರಿ ಡ್ಯಾಫ್ ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ತಗೋತಾರೆ. ಆ ಹೊತ್ತಿಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ರೆಡಿ ಇರಬೇಕು. ಆ ಥರ ಅವಕಾಶ ಇದ್ದಂಥವ್ರು ನೀವು ಎಲಿಜಿಬಲ್ ಆಗಿರ್ತೀರಾ ಈ ಥರ ಎಕ್ಸಾಮ್ಗೆ. ಅಂದರೆ ಗ್ರ್ಯಾಜುಯೇಷನ್ ಆದವರು ತಗೋಬೋದು, ಮತ್ತು ಪದವಿ ಪರೀಕ್ಷೆ ಬರೆದಂಥವ್ರು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇರೋರು ಕೂಡ ಎಲಿಜಿಬಲ್ ಆಗಿರ್ತೀರಾ. ಮಿತಿ 21 ವರ್ಷ ಆಗಿರಲೇಬೇಕು. 21 ವರ್ಷ ಆಗಿಲ್ಲದೆ ಇದು ಅಪ್ಲಿಕೇಶನ್ ತಗೊಳ್ಳೋದಿಲ್ಲ. ಮ್ಯಾಕ್ಸಿಮಮ್ ಜನರಲ್ ಮೆರಿಟ್ ವಿದ್ಯಾರ್ಥಿನಿಯರಿಗೆ 35 ವರ್ಷ, OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗೆ 38 ವರ್ಷ, SC ಆ್ಯಂಡ್ ST ಕಮ್ಯುನಿಟಿನವರಿಗೆ 40 ವರ್ಷ ಇದೆ. ಇಲ್ಲಿ ನಿನ್ನೆ ತಾನೇ ಒಂದು ಹೊಸ ಆರ್ಡರ್ ಆಗಿದೆ, 3 ವರ್ಷ ಮತ್ತೆ ವಿನಾಯಿತಿ ಕೊಟ್ಟಿದ್ದಾರೆ. ಯಾಕಂದರೆ ಕೋವಿಡ್ ಟೈಮಲ್ಲಿ 3 ವರ್ಷದಿಂದ ರಿಕ್ರೂಟ್ಮೆಂಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಸಾಮಾನ್ಯ ವರ್ಗದವ್ರಿಗೆ +3 ಇಯರ್ ಅಂದರೆ 38 ವರ್ಷದವರೆಗೂ ಅಪ್ಲೈ ಮಾಡ್ಬೋದು. OBCನವ್ರಿಗೆ +3 ಇಯರ್ 41 ವರ್ಷದವರೆಗೂ, ಆ್ಯಂಡ್ SC ಆ್ಯಂಡ್ STನವ್ರಿಗೆ 43 ವರ್ಷದವರೆಗೂ ಅಪ್ಲೈ ಮಾಡುವ ಅವಕಾಶ ಒಂದು ಬಾರಿಗೆ ಅನ್ವಯವಾಗುವಂತೆ ದಿಸ್ ಒನ್ ಟೈಮ್. ಏನು ಈ ಬಾರಿ ನೋಟಿಫಿಕೇಶನ್ ಆಗ್ತಾಯಿದೆ, ಇದು ಒಂದು ಸರಿ ಅಪ್ಲೈ ಆಗುತ್ತೆ. 3 ವರ್ಷ ಅಡಿಷ್ನಲ್ ರಿಲ್ಯಾಕ್ಸೇಷನ್ ಇದೆ, ಅಲ್ಲಿಗೆ 38, 41, 43 ಅಂತ ಇದನ್ನ ಅಪ್ಡೇಟ್ ಮಾಡ್ಕೋಬೇಕು. ಬಿಕಾಸ್ 3 ವರ್ಷದ ವಿನಾಯಿತಿ ಇದೆ, ಇದು ಒಂದು ಬಾರಿಗೆ. ಇದನ್ನು ನೆನ್ಪಿಟ್ಕೊಂಡು ಈ ಟೈಮ್ ಇದ್ದವರು ಪ್ರಯತ್ನ ಮಾಡ್ಬೋದು. ಬೇರೆ ಬೇರೆ ಇಲಾಖೆಯಲ್ಲಿ ಪೊಲೀಸಲ್ಲಿದ್ದೀರಾ, ಟೀಚರಲ್ಲಿದ್ದೀರಾ, FDA SDA ಇನ್ನೇನೇನೋ ಇದ್ದೀರಾ. ನೀವು ಯಾಕೆ ಥಿಂಕ್ ಬಿಗ್ ಮಾಡಿಕೊಂಡು 1 ವರ್ಷ ವರ್ಕ್ ಮಾಡಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಹೇಗಿಲ್ಲ ಅಂದರೂ ವರ್ಷ ಕಳೆದೋಗುತ್ತೆ, ನಿದ್ದೆ ಮಾಡಿ ಕಳಿತೀವಿ, ಆಫೀಸಲ್ಲಿ ಕಾಲಹರಣ ಮಾಡಿ ಕಳಿತೀವಿ, ಇನ್ನೇನೋ ಮಾಡಿ ಕಳೆದ್ಬಿಡ್ತೀವಿ. ಒಂದು ಸೀರಿಯಸ್ ನಾಲೆಡ್ಜ್ ಕಡೆ ವರ್ಕ್ ಮಾಡೋದ್ರಿಂದ ಕಳೆದ್ರೆ ಸಕ್ಸಸ್ ಆದರೆ ಜಾಬ್, ಸಕ್ಸಸ್ ಇಲ್ಲ ಅಂದರೆ ನಿಮ್ಮ ಎಂಪವರ್ಮೆಂಟ್ ಅಷ್ಟಿಷ್ಟ ಆಗಿರಲ್ಲ, ನೀವು ಪ್ರಪಂಚ ನೋಡೋ ಲುಕ್ ಚೇಂಜ್ ಆಗಿರುತ್ತೆ. ದಟ್ಸ್ ವೈ ಏಜ್ ರಿಲ್ಯಾಕ್ಸೇಷನ್ ಇರೋದ್ರಿಂದ ತುಂಬ ಜನ ಇದಕ್ಕೆ ಕಾಂಪಿಟೇಟರ್ಸ್ ಬರ್ತಾ ಇದ್ದಾರೆ, ಎಫರ್ಟ್ ಮಾಡ್ಬೋದು ಅಂತ ನನ್ನ ನಿರೀಕ್ಷೆ. ಜೊತೆಗೆ ವಯೋಮಿತಿ ಸಡಿಲಿಕೆ ಎಕ್ಸ್ ಸರ್ವಿಸ್ ಮನ್ಗಿದೆ, ವಿಡೋಸ್ಗಿದೆ, ಅಂಗವಿಕಲರಿಗಿದೆ. ವಿಡೋಸ್ಗೆ ಮತ್ತು ಅಂಗವಿಕಲರಿಗೆ 10 ವರ್ಷಗಳ ವಿನಾಯಿತಿ ಇರುತ್ತೆ. ಮಾಜಿ ಸೈನಿಕರಿಗೆ ಅವ್ರ ಸೇವೆ ಸಲ್ಲಿಸಿದ ಅನುಸಾರ ಇರುತ್ತೆ. ನೋಟಿಫಿಕೇಷನಲ್ಲಿ ಇದ್ರ ಬಗ್ಗೆ ಡೀಟೇಲ್ ಇರುತ್ತೆ, ಅದು ನೋಡಿಕೊಂಡು ಅಪ್ಡೇಟ್ ಮಾಡ್ಕೋಬೋದು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋಣ ಅಟೆಂಪ್ಟ್ಸ್ಗಳ ಕಡೆ, ಪ್ರಯತ್ನಗಳು. ಈ ಎಕ್ಸಾಮ್ಗಳೆಲ್ಲ ಹೇಗೆ ಅಂದರೆ, ನೀವು ಒಂದ್ಸರಿ ಅಪ್ಲೈ ಮಾಡಿ ಪ್ರಿಲಿಮ್ಸ್ ಎಕ್ಸಾಮ್ ಬರೆದು ಬಂದಿದ್ದೀರಿ ಅಂತ ಒಂದು ಅಟೆಂಪ್ಟ್ ಅಂತ ಕೌಂಟ್ ಆಗುತ್ತೆ. ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ 5 ಅಟೆಂಪ್ಟ್ ಇರುತ್ತೆ, OBCನವ್ರಿಗೆ 7 ಅಟೆಂಪ್ಟ್ ಇರುತ್ತೆ, SC STಗಳಿಗೆ ಅನ್ಲಿಮಿಟೆಡ್, ಅವ್ರ ಏಜ್ ಲಿಮಿಟ್ ಇರೋವರೆಗೂ ಬರೀಬೋದು. ಅದೇ ಜನರಲ್ ಮೆರಿಟ್ ವಿದ್ಯಾರ್ಥಿಯೊಬ್ಬ 21 ವರ್ಷಕ್ಕೆ ಸ್ಟಾರ್ಟ್ ಮಾಡ್ದ ಅಂದರೆ ಬ್ಯಾಕ್ ಟು ಬ್ಯಾಕ್ ವರ್ಷ ನೋಟಿಫಿಕೇಷನ್ ಆದಲ್ಲಿ 26 ವರ್ಷಕ್ಕೆ ತನ್ನೆಲ್ಲ ಅಟೆಂಪ್ಟ್ ಮುಗಿದೋಗುತ್ತೆ. ಬಟ್ ಕರ್ನಾಟಕದಲ್ಲಿ ಆ ಥರ ಯಾವಾಗೂ ಆಗಿಲ್ಲ. ಕರ್ನಾಟಕದ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು 21 ವರ್ಷಕ್ಕೆ ಶುರು ಮಾಡಿದ್ರೆ ತಮ್ಮ GM ಅವಧಿ ಮುಗಿಯೋದ್ರೊಳಗೆ 5 ಬಾರಿ ಕರೆದಿರೋದಂಥ ಇತಿಹಾಸ ಇದೆ. ಹಾಗಾಗಿ ನೀವು ಕಂಪ್ಲೀಟ್ ಪ್ರಿಪೇರ್ ಆಗಿದ್ದಲ್ಲಿ ಅಪ್ಲೈ ಮಾಡಿರಿ, ಇಲ್ಲಾಂದರೆ ಹಾಕಕ್ಕೆ ಹೋಗಬೇಡ್ರಿ. ಬಿಕಾಸ್ ಸುಮ್ಮನೆ ಹಾಕಿ ಒಂದು ಅಟೆಂಪ್ಟ್ ಹಾಳು ಮಾಡ್ಕೋಬಾರ್ದು. ಒಂದಷ್ಟು ಸೀರಿಯಸ್ ಪ್ರಿಪ್ರೇಷನ್ ಇದ್ದರೆ ಟ್ರೈ ಮಾಡಿರಿ, ಇಲ್ಲ ಮುಂದಿನ ಸಾರಿ ಮಾಡ್ತೀನಿ ಅನ್ನೋ ಹೋಪ್ ಇದ್ದರೆ ಈಗ ಡೆಫಿನೆಟ್ ಮಾಡ್ತೀನಿ ಅನ್ನೋರು ಎಂಟ್ರಿ ಆಗಿರಿ. ಇನ್ನೂ ನೀವು ಯೋಚನೆ ಮಾಡ್ತಾ ಇದ್ದೀರಿ ಅನ್ನೋರೆಲ್ಲ ಸುಮ್ಮನೆ ಅಪ್ಲೈ ಮಾಡಿ ನಂಬರ್ ಆಫ್ ಅಪ್ಲಿಕೇಶನ್ ಜಾಸ್ತಿ ಮಾಡೋದು ಬೇಡ. ಅಟೆಂಪ್ಟ್ ಬಗ್ಗೆ ಎಚ್ಚರಿಕೆಯಿಂದ ಅಪ್ಲೈ ಮಾಡೋದಕ್ಕೆ ವರ್ಕೌಟ್ ಮಾಡಿ. ಹಾಗೆಯೇ ಪ್ರಿಲಿಮಿನರಿ ಎಕ್ಸಾಮ್, ಮೇನ್ ಎಕ್ಸಾಮ್, ಪರ್ಸ್ನಾಲಿಟಿ ಟೆಸ್ಟ್, ಇದು 3 ಹಂತದಲ್ಲಾಗುತ್ತೆ. ಬೇರೆ ಎಕ್ಸಾಮ್ಗಳು ಹಂಗಲ್ಲ. ಮೊನ್ನೆ CT ಆಯಿತು, PS ಆಯಿತು, ಒಂದು ದಿನ ಪರೀಕ್ಷೆ ಬರೆದು ಎದ್ದು ಬಂದ್ರಿ ಅಂದರೆ ಮುಗಿದೋಯ್ತು. ಸ್ಕೋರ್ ಚೆನ್ನಾಗೇ ಇದ್ದರೆ ಜಾಬು, ಇಲ್ಲ ಅಂದರೆ ಮನೇಲೇ ಇರ್ತೀವಿ. ಇಲ್ಲಿ ಹಂಗಲ್ಲ. ಪ್ರಿಲಿಮಿನರಿಲಿ 1 ಹಂತದ ಕ್ವಾಲಿಫಿಕೇಷನ್ ಆಗುತ್ತೆ, ಮೇನ್ ಎಕ್ಸಾಮಲ್ಲಿ 2nd ಲೇಯರ್ ಕ್ವಾಲಿಫಿಕೇಷನ್ ತೊಗೋತಾರೆ, ಆ್ಯಂಡ್ ಪರ್ಸ್ನಾಲಿಟಿ ಟೆಸ್ಟಲ್ಲಿ ಫೈನಲ್ ಪ್ಯೂರಿಫಿಕೇಷನ್ ಮಾಡಿ ಎಷ್ಟು ಹುದ್ದೆಗೆ ಎಷ್ಟು ಜನ ಬೇಕೋ ಅಷ್ಟೇ ಜನ ತಗೋತಾರೆ. 3 ಹಂತದ ಫಿಲ್ಟ್ರಿಂಗ್ ಇರುತ್ತೆ. ಹಾಗಾಗಿ ಈ ಪರೀಕ್ಷೆಗಳಲ್ಲಿ ಒಳ ಹೋಗೋದಕ್ಕೆ ಇನ್ನೂ ಜಾಸ್ತಿ ಚಾನ್ಸಸ್ ಇದೆ, ನೀವು ಕಡಿಮೆ ಚಾನ್ಸಸ್ ಇದೆ ಅಂದ್ಕೊಳ್ಳೋದಲ್ಲ. ಸಿಂಪ್ಲಿ ನೋಡಿರಿ, ಪ್ರಿಲಿಮಿನರಿಗೆ ಯಾರ್ಯಾರು ಎಲಿಜಿಬಲ್, ಯಾರ್ಯಾರು ಅಪ್ಲೈ ಮಾಡ್ತಿರೋ ಎಲ್ಲರೂ ಎಲಿಜಿಬಲ್. ಅಲ್ಲೇನು ವೆರಿಫಿಕೇಷನ್ ಇರೋಲ್ಲ, ನಿಮ್ಮ ಅಪ್ಲಿಕೇಶನ್ ಬೇಸ್ ಮೇಲೆ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ, ಎಲ್ಲರೂ ಎಲಿಜಿಬಲ್ ಆಗ್ತೀರಾ. ಬಟ್ ಮೇನ್ಸ್ ಹೋಗುವಾಗ ನಿಮ್ಮ ಅಪ್ಲಿಕೇಶನಲ್ಲಿ ಹಾಕಿರೋ ಡಾಕ್ಯುಮೆಂಟ್ಗಳನ್ನ ವೆರಿಫೈ ಮಾಡ್ತಾರೆ, ನೀವು ಎಲಿಜಿಬಲ್ ಇದ್ದೀರೋ ಇಲ್ಲೋ ಅಂತೇಳಿ. 500 ಹುದ್ದೆ ಈಗ ಎಕ್ಸ್ಪೆಕ್ಟೆಡ್ ಇದ್ದರೆ 1:20 ಅಂದರೆ ಸುಮಾರು 10,000 ಜನರಿಗೆ ಮೇನ್ ಎಕ್ಸಾಮ್ಗೆ ಕ್ವಾಲಿಫಿಕೇಷನ್ ಇರುತ್ತೆ. ಮೇನ್ ಎಕ್ಸಾಮ್ ಬರೀಬೋದು 10,000 ಜನ. 10,000 ಮೆಂಬರಲ್ಲಿ ನೀವು ಕ್ವಾಲಿಫೈ ಆಗಿದ್ದೀರಿ ಅಂತ ಅಂದರೆ ನಾನೊಂದು ಭರವಸೆ ಕೊಡ್ತೀನಿ, ಅಕಸ್ಮಾತ್ ಇಲ್ಲಿರೋದು 500, ಇನ್ನು 9,500 ಜನ ನೀವು ಕ್ವಾಲಿಫೈ ಆಗಲ್ಲ. ಒನ್ಸ್ ನೀವು ಮೇನ್ಸ್ಗೆ ಬಂದಿದ್ದೀರಿ ಅಂತ ಅಂದ್ರೇ ಕರ್ನಾಟಕದಲ್ಲಿ ಇನ್ನೊಂದು ಜಾಬ್ ತೊಗೊಳ್ಳೋಕ್ಕೆ ಫಿಟ್ ಇದ್ದೀರಿ ಅಂತ. ಯಾರಾದರೂ KS ಪ್ರಿಲಿಮಿನರಿ ಪಾಸ್ ಆಗಿದ್ದೀನಿ, ನಾನು ಇವತ್ತು ನಿರುದ್ಯೋಗಿ ಆಗಿದ್ದೀವಿ ಅಂದರೆ ಅವರು ಫೋಕಸ್ ಮಾಡಿಲ್ಲ ಎಕ್ಸಾಮ್ಗೆ ಅಂತ. ಒನ್ಸ್ ನೀವು ಪ್ರಿಲಿಮಿನರಿ ಪಾಸ್ ಆಗೋಷ್ಟು ಎಲಿಜಿಬಲ್ ಇತ್ತು ಅಂದರೆ ಕರ್ನಾಟಕದಲ್ಲಿ ಬೇರೆ ಎಕ್ಸಾಮ್ಗಳಲ್ಲಿ ಡೆಫಿನೆಟ್ಲಿ ಕ್ವಾಲಿಫೈ ಆಗ್ತೀರಾ. ಹಾಗಾಗಿ
ಪ್ರಿಲಿಮಿನರಿ ಎಫರ್ಟ್ ಹಾಕಿ ಬರ್ರಿ, ಮೇನ್ಸ್ಗೆ 20ರಷ್ಟು ಜನ ತಗೋತಾರೆ, ಅಂದರೆ 500ಕ್ಕೆ 20 ಅಂದರೆ 10,000 ಜನ ತಗೋತಾರೆ. ಅಲ್ಲಿ ರಿಸರ್ವೇಷನ್ ಪ್ರಕಾರ ಅದೇನು ನೋಟಿಫಿಕೇಶನ್ ಇದೆ ಅದೇ ಪ್ರಕಾರ ಕರೆಯೋದು. ಅಲ್ಲಿ 10,000 ಜನ ಬಂದವರಲ್ಲಿ ಮೇನ್ಸ್ ಎಕ್ಸಾಮ್ನ ರಿಟರ್ನ್ ಎಕ್ಸಾಮ್ ಬರೆದಾದ ನಂತರ 1:3, ಅಂದರೆ ಈಗ 500 ಹುದ್ದೆ ಕರೆದ್ರೆ 1,500 ಜನಕ್ಕೆ ಪರ್ಸನಾಲಿಟಿ ಟೆಸ್ಟ್ ಕರೀತಾರೆ. ಅದರಲ್ಲಿ 3ರಲ್ಲಿ ಒಬ್ಬರು ಕ್ವಾಲಿಫೈ ಆಗ್ತಾರೆ, 2 ಹೊರಗೆ ಬೀಳ್ತಾರೆ. ಬಿದ್ದುಕೊಳ್ಳೆ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದು ಏನೂ ನೀಡಿಲ್ಲ, ನೀವು ದಿ ಬೆಸ್ಟಲ್ಲಿ ಫಿಲ್ಟರ್ ಆಗಿದ್ದೀರಿ ಅಂತ ಅರ್ಥ. ನಿಮಗೆ ಇನ್ನೊಂದು ಜಾಬ್ ಡೆಫಿನೆಟ್ಲಿ ಸಿಗುತ್ತೆ. ಬೇರೆ ಬೇರೆ ಎಕ್ಸಾಮ್ಗೆ ಅಪ್ಲೈ ಮಾಡ್ತಾ ಇರ್ರಿ, ಅದಕ್ಕಿಂತ ಒಳ್ಳೆ ಜಾಬ್ಗಳು ಸಿಗ್ಬೋದು, ಸಿಗಬಾರ್ದು ಅಂತ ಇಲ್ಲ. ನೀವು ಗೆಜೆಟೆಡ್ ಪ್ರೊಬೆಷನರ್ ಆಫೀಸರಲ್ಲಿ ಕೆಲವೊಂದು ಹುದ್ದೆಗಳು ತೊಗೊಂಡವ್ರು ನಾವೇ ಹುಡುಗರು ನೋಡ್ತಿರ್ತೀವಿ, ಎಷ್ಟು ಬೇಜಾರಿದ್ದಾರೆ ಅಂದರೆ ಸರ್ ನಾನು ಈ ಡಿಪಾರ್ಟ್ಮೆಂಟಿಗೆ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಇರ್ತಾರೆ. ಅಂದರೆ ಅಲ್ಲೂ ಕೂಡ ಕೆಲವೊಂದು ಡಮ್ಮಿ ಇಲಾಖೆಗಳು, ಡಮ್ಮಿ ಪೋಸ್ಟಿಂಗ್ಗಳಿದ್ದಾವೆ, ಇಲ್ಲ ಅಂತಲ್ಲ. ಹಾಗಾಗಿ ಈ ಎಲ್ಲ ಹಂತ ದಾಟೋದೇ ಒಂದು ಭಾಗ್ಯ ಅಂತ ತಿಳ್ಕೊಬೇಕು. ನಾನು ಹೇಳೋದಿಷ್ಟೇ, ಒಂದು ಟ್ರಾವೆಲ್ ಮಾಡ್ತಾ ಇದ್ದೀರಾ, ನೀವು ಡೆಸ್ಟಿನೇಷನ್ ಬಗ್ಗೆ ಫೋಕಸ್ ಮಾಡಿಕೊಂಡು ಜರ್ನಿನ ಸಫರ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಬಿಂದಾಸ್ ಟೈಮ್ ಹಾಳು ಮಾಡ್ಕೋತೀರಾ. ಈ ಪ್ರೋಸೆಸ್ನ ಎಂಜಾಯ್ ಮಾಡಬೇಕು. ಪ್ರಿಲಿಮಿನರಿ, ಮೇನ್ಸು, ಪರ್ಸನಾಲಿಟಿ ಟೆಸ್ಟು, ಪ್ರತಿ ಪ್ರೋಸೆಸ್ನು ಎಂಜಾಯ್ ಮಾಡ್ತಾ ಹೋದ್ರಿ ಅಂದರೆ ನಿಮಗೆ ಫೈನಲ್ ಡೆಸ್ಟಿನೇಷನ್ ಕೂಡ ಎಂಜಾಯಬಲ್ ಆಗಿರುತ್ತೆ. ಅದು ಬಿಟ್ಕೊಂಡು ಇದನ್ನೆಲ್ಲ ಸಫರಿಂಗ್ ಅಂದ್ಕೊಂಡ್ರಿ ಅಂದರೆ ನೀವು ಅಲ್ಲಿ ಹೋದ್ಮೇಲೆ ಸಾಧಿಸೋದು ಏನೂ ಇರೋದಿಲ್ಲ. ಹಾಗಾಗಿ ಎವ್ರಿ ಡೇ ಶುಡ್ ಬಿ ಎಂಜಾಯ್ ವಿತ್ ಪ್ರಿಲಿಮ್ಸ್, ಮೇನ್ಸ್, ಪರ್ಸನಾಲಿಟಿ ಟೆಸ್ಟ್ ಬೇಕಾದ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಆರಂಭ ಮಾಡಿ. ಜೊತೆಗೆ ಬರೋಣ ಸ್ನೇಹಿತರೆ, ಪ್ರಿಲಿಮಿನರಿ ಎಕ್ಸಾಮ್ ಹೇಗಿರುತ್ತೆ? 2 ಪೇಪರ್ ಇರುತ್ತೆ, ಪೇಪರ್ 1, ಪೇಪರ್ 2. ಆಬ್ಜೆಕ್ಟಿವ್ ಟೈಪು, ಮಲ್ಟಿಪಲ್ ಚಾಯ್ಸ್ ಇರುತ್ತೆ, 4 ಚಾಯ್ಸ್ ಇರುತ್ತೆ, ಟಿಕ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಹೆಚ್ಚು ಸ್ಕೋರ್ ಆಗೋದು ನಾರ್ಮಲಿ 100ಕ್ಕೆ 50% ಆದವರೆಲ್ಲ ಎಲಿಜಿಬಲ್ ಆಗಿದ್ದಾರೆ ರಿಸರ್ವೇಷನ್ ಬೇಸಲ್ಲಿ. ಭಾಳ ಅಂದರೆ 55, 55. ಯಾಕಂದರೆ ಇದೇನು PC ಎಕ್ಸಾಮ್ಗಳ ಥರ, PSI ಎಕ್ಸಾಮ್ ಥರ 80 ತೆಗಿಬೇಕು, 90 ತೆಗಿಬೇಕು ಇಲ್ಲ. ಪೇಪರ್ ಹಂಗೆ ಡಿಫಿಕಲ್ಟಿ ಲೆವೆಲ್ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 50ರಿಂದ 55, 60 ತೆಗೆದ್ರಿ ಅಂದರೆ ನೀವು 100% ಕ್ವಾಲಿಫೈ ಆಗ್ತೀರಾ ಮೇನ್ಸ್ಗೆ. ಹಾಗಾಗಿ ಅದಕ್ಕೆ ಬೇಕಾದ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. 100 ಪ್ರಶ್ನೆ ಇರುತ್ತೆ, ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಕೌಂಟ್ ಮಾಡ್ತಾರೆ, ಅದು 200 ಮಾರ್ಕ್ಸ್ ಅಂತ ಕೌಂಟ್ ಆಗುತ್ತೆ. 2 ಅವರ್ ಟೈಮ್ ಇರುತ್ತೆ, 2 ಅವರಲ್ಲಿ ನೀವು ಪೇಪರ್ ಮುಗಿಸ್ಬೇಕು. 2 ಪೇಪರ್ ಹಾಗೆ 100 ಕ್ವಶನ್, 200 ಮಾರ್ಕ್ಸ್, 2 ಅವರ್ ಇರುತ್ತೆ, ಬೆಳಗ್ಗೆ ಮಧ್ಯಾಹ್ನ ಇರುತ್ತೆ. ಮತ್ತು ನೆಗೆಟಿವ್ ಮಾರ್ಕ್ ಬಗ್ಗೆ ಎಚ್ಚರಿಕೆ ಇರಬೇಕು. 0.25 ಅಂತ ಹೇಳ್ತಾರೆ ಅಂದರೆ ನೀವು 2 ಮಾರ್ಕ್ಸ್ ಅಂತ ಕೌಂಟ್ ಮಾಡಿದ್ದಾರೆ, ಅದರಲ್ಲಿ 0.25 ಅಲ್ಲ, 2.5 ರಷ್ಟು ಅಂತಾರೆ. ರಷ್ಟು ಮೀನ್ಸ್ ನೀವು ಒಂದು ಪ್ರಶ್ನೆ ತಪ್ಪು ಮಾಡಿದ್ದೀರಿ ಅಂದರೆ 0.25 ಹೋಯ್ತು ಅಂತ ಅರ್ಥ ಮಾಡ್ಕೋಬೇಕು. ಅದನ್ನು 2 ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿದ್ರೆ ಅಂದರೆ ನಿಮಗೆ 0.05 ಕಡಿಮೆ ಆಯಿತು ಅಂತ ಅನ್ಕೋಬೇಕು. ಭಾಳ ಜನ ಎಕ್ಸಾಮ್ ಆದಮೇಲೆ ಫೋನ್ ಮಾಡ್ತಿರ್ತೀರಿ, ಸರ್ ನೀವು 0.25 ಅಂದಿದ್ದೀರಿ, ಹಂಗಾರೆ ಒಂದು 1.75 ಬರಬೇಕಲ್ಲ, ಹಾಗೆ ಹೀಗೆ ಉಳಿಬೇಕಲ್ಲ, ಹಂಗೆಲ್ಲ ಇರಲ್ಲ. 0.25 ಅಂದರೆ ರಷ್ಟು ಅಂತ ಹೇಳ್ತಾರೆ, 0.25 ನಷ್ಟು ಮಾರ್ಕ್ಸ್ ಅಂತ ಹೇಳಲ್ಲ. ದಟ್ ರೀಸನ್ ನೀವು 1 ಮಾರ್ಕ್ಸ್ ಅಂತ ಕೌಂಟ್ ಮಾಡಿದಾಗ 0.25 ಆಗುತ್ತದು, ಒಂದು ಪ್ರಶ್ನೆಗೆ 2 ಅಂಕ ಕೌಂಟ್ ಮಾಡಿದಾಗ 0.5 ಆಗುತ್ತೆ. ಈ ರೀತಿಯಲ್ಲಿ ಕಟ್ ಆಗುತ್ತೆ, ಅಂದರೆ ಕಾಲು ಭಾಗ ಮಾರ್ಕ್ಸ್ ಕಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಜೊತೆಗೆ ಪ್ರಿಲಿಮಿನರಿ ಎಕ್ಸಾಮ್ ಪೇಪರ್ 1 ಹೇಗಿರುತ್ತೆ ನೋಡೋದಾದರೆ, ಕರೆಂಟ್ ಇವೆಂಟ್ಸ್ ಅಲ್ಲಿ ಬರುತ್ತೆ ಪೇಪರ್ 1ನಲ್ಲಿ. ಪೇಪರ್ 2ನಲ್ಲೂ ಕರೆಂಟ್ಸ್ ಇವೆಂಟ್ ಇರುತ್ತೆ, ಬಟ್ ಪೇಪರ್ 1ನಲ್ಲಿ ದೇಶದ ವಿಶ್ವ ಮಟ್ಟದ ಅಂತಾರಾಷ್ಟ್ರೀಯ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ನ 40 ಪ್ರಶ್ನೆಗಳಿರ್ತವೆ. ಇದು ವೆರಿ ಇಂಪಾರ್ಟೆಂಟ್. ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ 10 ಪ್ರಶ್ನೆ CA ಕರೆಂಟ್ ಅಫೇರ್ಸ್ ಟಚ್ ಮಾಡಿದ್ರೆ ಮುಗಿದೋಯ್ತು. ಬಟ್ ಇಲ್ಲಿ 40 ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಬೇಸಲ್ಲಿರ್ತವೆ. ಹಾಗಾಗಿ ಮ್ಯಾಗ್ಝಿನ್, ನ್ಯೂಸ್ ಪೇಪರ್ ಇವೆಲ್ಲ ಪಕ್ಕಾ ಅಪ್ಡೇಟ್ ಇರಬೇಕು. 40 ಕ್ವಶನ್ ಇಲ್ಲೇ ಬರುತ್ತೆ, ಅದನ್ನು 80 ಮಾರ್ಕ್ಸ್ ಕನ್ವರ್ಟ್ ಮಾಡ್ತೀವಿ, ಮೀನ್ಸ್ ಒಂದು ಪ್ರಶ್ನೆಗೆ 2 ಅಂಕದ ರೀತಿಯಲ್ಲಿ. ಹ್ಯುಮ್ಯಾನಿಟೀಸ್ ಬಂದರೆ, ಹ್ಯುಮ್ಯಾನಿಟೀಸ್ ಅಂದರೆ ನಮ್ಮ ಸೋಷಿಯಲ್ ಸೈನ್ಸಸ್ಗಳು. ಹಿಸ್ಟ್ರಿ ಆಫ್ ಇಂಡಿಯಾದ ರಿಲೇಟೆಡ್ ಆದ ಮ್ಯಾಟ್ರ್ಗಳು, ಅದೇನು ನಿಮಗೆ ಕಲ್ಚರಲ್ಲು, ಎಕನಾಮಿಕ್ಕು, ಪೊಲಿಟಿಕಲ್ ಎಲ್ಲ ಹೇಳ್ತಾರೆ, ನ್ಯಾಷನಲ್ ಮೂಮೆಂಟು ಏನೂ ಇಲ್ಲ. ಇಲ್ಲಿ ಪುರಾಣ ಕಂಪ್ಲೀಟ್ ಇಂಡಿಯನ್ ಹಿಸ್ಟ್ರಿ ಓದಬೇಕು, ಕಂಪ್ಲೀಟ್ ಕರ್ನಾಟಕ ಹಿಸ್ಟ್ರಿ ಓದಬೇಕು ಅಂತ ಅರ್ಥ. ಇಲ್ಲೇನು ಪಾಯಿಂಟ್ ಕೊಟ್ಟಿದ್ದಾರೆ, ಆ ಪಾಯಿಂಟ್ ಅಂಡರ್ಲೈನ್ ಮಾಡ್ಕೊಂಡು ಓದ್ತಾ ಹೋಗೋದು ಏನು ಯೂಸ್ ಇಲ್ಲ. ನೀವು ಏನು ಶಿಲಾಯುಗದಿಂದ ಆರಂಭ ಮಾಡಿಕೊಂಡು ಕಾಂಟೆಂಪರರಿ ಹಿಸ್ಟ್ರಿವರೆಗೂ ಓದಲೇಬೇಕು, ಅಲ್ಲೇನೂ ಡೌಟೇ ಇಲ್ಲ. ನಂಬರ್ 2, ಇಂಡಿಯನ್ ಪಾಲಿಟಿ, ಇಂಡಿಯನ್ ಎಕಾನಮಿ. ಎಕಾನಮಿ ಬೇಸಲ್ಲಿ ಪ್ರಶ್ನೆ ಇರುತ್ತೆ. ಇಂಡಿಯನ್ ಪೊಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡು, ಇಂಡಿಯನ್ ಎಕಾನಮಿ ರಿಲೇಟೆಡು. ಜೊತೆಗೆ ವರ್ಲ್ಡ್ ಜಾಗ್ರಫಿ, ಇಂಡಿಯನ್ ಜಾಗ್ರಫಿ, ಕರ್ನಾಟಕ ಜಾಗ್ರಫಿ. ಇದಿಷ್ಟು ಸೇರಿ 60 ಮಾರ್ಕ್ಸ್ ಇರುತ್ತೆ. 20 ಮಾರ್ಕ್ಸು ಹಿಸ್ಟ್ರಿ ಬೇಸಲ್ಲಿ, 20 ಮಾರ್ಕ್ಸು ಜಾಗ್ರಫಿ ಬೇಸಲ್ಲಿ, 20 ಮಾರ್ಕ್ಸು ಪೊಲಿಟಿ ಎಕಾನಮಿ ಬೇಸಲ್ಲಿ. ಅಲ್ಲಿಗೆ ಫಸ್ಟ್ ಪೇಪರ್ ಕಂಪ್ಲೀಟ್ಲಿ ಆರ್ಟ್ಸ್ ಬೇಸ್ಡ್ ಥರ ಅನಿಸುತ್ತೆ. ಹಾಗಂತ ಆರ್ಟ್ಸ್ ಹುಡುಗರು ಸಿಕ್ಕಾಪಟ್ಟೆ ಸ್ಕೋರ್ ಮಾಡ್ತಾರೆ ಅಂತ ಹೇಳಲ್ಲ ನಾನು. 60 ಅಂಕಗಳು ಹಿಸ್ಟ್ರಿ, ಜಾಗ್ರಫಿ, ಎಕಾನಮಿ, ಪೊಲಿಟಿ, ಸೋಷಿಯಾಲಜಿ ಬೇಸಲ್ಲಿದೆ. ಇನ್ನು 40 ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಬೇಸಲ್ಲಿದೆ.
100 ಪ್ರಶ್ನೆ ಮುಗಿದೋಯ್ತು. ಹಂಗಾರೆ ವಾಟ್ ಅಬೌಟ್ ಸೈನ್ಸ್ ಸ್ಟೂಡೆಂಟ್ಸ್? ನಿಮಗೂ ಏನು ಬೇಜಾರು ಮಾಡಿಸಲ್ಲ, ನಿಮಗೋಸ್ಕರನೇ ಪೇಪರ್ 2 ಇದೆ. ಪೇಪರ್ 2ನಲ್ಲಿ ಆಫ್ಟರ್ನೂನು ಕರೆಂಟ್ ಇವೆಂಟ್ಸ್ ಇರುತ್ತೆ, ಇದು ಸ್ಟೇಟ್ ಇಂಪಾರ್ಟೆಂಟ್ಸ್ ಇರುತ್ತೆ. ಕರ್ನಾಟಕ ಸ್ಟೇಟ್ನ ಎಲ್ಲ ಪ್ರೋಗ್ರಾಮ್ಗಳು ರಿಲೇಟೆಡ್ಡು, ಯೋಜನೆಗಳ ರಿಲೇಟೆಡ್ಡು, ಹೊಸ ಹೊಸ ನಡೀತಾ ಇರೋದು ರಿಲೇಟೆಡ್ಡು. ಇದಕ್ಕೆ ನಮಗೆ ಸೋರ್ಸ್ ಸಿಗೋದೇ ಕಷ್ಟ. ಕೆಲವೊಂದು ಮ್ಯಾಗ್ಝಿನವ್ರು ಚೆನ್ನಾಗಿ ಕವರ್ ಮಾಡ್ತಾ ಇದ್ದಾರೆ, ಕೆಲವೊಂದು ಮ್ಯಾಗ್ಝಿನಲ್ಲಿ ಸಿಗಲ್ಲ. ಕರ್ನಾಟಕದಲ್ಲಿ ನೀವು ಸ್ಪರ್ಧಾ ಅರಿವು ಸೂಪರ್ ಮ್ಯಾಗ್ಝಿನ್ ಇದೆ, ಆ್ಯಂಡ್ ದೆನ್ ಇನ್ಸೈಟ್ಸ್ನವ್ರ ಮ್ಯಾಗ್ಝಿನ್ ಇದೆ, ಚೆನ್ನಾಗಿ ಬರ್ತಾ ಇದೆ. ತುಂಬ ಬೇರೆ ಬೇರೆ ಮ್ಯಾಗ್ಝಿನ್ಗಳು ರಿಲೇಟೆಡ್ಡು ಮುಂದೆ ಮಾತಾಡ್ತೀನಿ. ಕರ್ನಾಟಕದಲ್ಲಿ ಇದಕ್ಕೆ ಬೇಕಾದ ಯಾವುದ್ಯಾವ್ದು ಮ್ಯಾಗ್ಝಿನ್ ಓದ್ಬೋದು ಅಂತ. ಹಂಗಂತ 4 ಮ್ಯಾಗ್ಝಿನ್ ಹಾಕ್ಕೊಳ್ಳೋಕೆ ಹೋಗ್ಬಿಡ್ರಿ. ಎನಿ 1 ಮ್ಯಾಗ್ಝಿನ್ ಸ್ಪರ್ಧಾ ವಿಜೇತ ಚೆನ್ನಾಗಿದೆ, ಇದರಲ್ಲಿ ಕವರ್ ಮಾಡ್ಕೋಬೋದು. ನೆಕ್ಸ್ಟ್ ಸ್ನೇಹಿತರೆ, ಟ್ವಿಟರ್ನಲ್ಲಿ DPIR ಅಂತ ಇದೆ, ನಮ್ಮದು ಏನು ವಾರ್ತಾ ಇಲಾಖೆ ಅವ್ರದ್ದು ಟ್ವಿಟರ್ ಇದೆ DPIR. ಅಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಇದ್ದರೆ ಏನೇನು ಪ್ರೋಗ್ರಾಮ್ ಇದೆ, ಏನೇನು ಇವೆಂಟ್ ನಡೀತಾ ಇದೆ, ಪ್ರತಿಯೊಂದು ಅಪ್ಡೇಟ್ ಆಗ್ತಾ ಇರುತ್ತೆ. ಅದನ್ನು ನೋಡ್ಕೊತಾ ಇದ್ದರೆ 20 ಮಾರ್ಕ್ಸ್ ಬರುತ್ತೇನೋ ಅನಿಸುತ್ತೆ. ಜೊತೆಗೆ ಕರ್ನಾಟಕದ ಎಕನಾಮಿಕ್ ಸರ್ವೆ, ಕರ್ನಾಟಕದ ಬಜೆಟ್ ಈ ವರ್ಷದ್ದು, ಇಷ್ಟು ಪ್ಯಾಕ್ ಮಾಡ್ಕೊಂಡ್ರಿ ಅಂದರೆ 40 ಕ್ವಶನ್ಗೆ 40 ಸರಿ ತಗೋಬೋದು. ನಾನು ಎಕ್ಸಾಮ್ ಬರೀಬೇಕಾದ್ರೆ ಇಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದೆ, ಬಿಕಾಸ್ ಕರ್ನಾಟಕದ ಅಫೇರ್ಸ್ ನಾನು ತುಂಬ ಸ್ಟ್ರಾಂಗ್ ಇದ್ದೆ. ದಟ್ ರೀಸನ್ ಅದು ಎಲ್ಲೆಲ್ಲಿ ಕವರ್ ಮಾಡಬೇಕು, ಏನು ಹೇಗೆ ಅಂತೇಳಿ ಕ್ಲಾಸ್ಗಳಲ್ಲೂ ಕೂಡ ನಾವು ತಿಳಿಸ್ತಾ ಬರ್ತೀವಿ. ಜೊತೆಗೆ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ಬಂತು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟ್ ಆ್ಯಂಡ್ ಎಕಾಲಜಿ. ಇಲ್ಲಿ ಕಂಪ್ಲೀಟ್ ನೀವು ಸ್ಪೇಸು, ಚಂದ್ರಯಾನ, ಇದೇನು ಲ್ಯೂನಾರ್ ಮಿಷನ್ನು, ಸೋಲಾರ್ ಮಿಷನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಈ ಎಲ್ಲ ಮಿಷನ್ಸ್ಗಳು ಎವ್ರಿಥಿಂಗ್ ಇಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಸೈನ್ಸ್ ಆ್ಯಂಡ್ ಟೆಕ್ನ 30 ಪ್ರಶ್ನೆ ಇರುತ್ತೆ. ಅಲ್ಲಿ ಕರೆಂಟ್ ಅಫೇರ್ಸ್ನ 40 ಪ್ರಶ್ನೆ, ಸೈನ್ಸ್ ಆ್ಯಂಡ್ ಟೆಕ್ನ 30 ಪ್ರಶ್ನೆ, ಆ್ಯಂಡ್ ದೆನ್ ಮೆಂಟಲ್ ಎಬಿಲಿಟಿ. ಮೆಂಟಲ್ ಎಬಿಲಿಟಿ ಅಂದರೆ ಇಲ್ಲಿ ಆಪ್ಟಿಟ್ಯೂಡ್ ಇರುತ್ತೆ, ರೀಸನಿಂಗ್ ಇರುತ್ತೆ. ಇದು 30 ಪ್ರಶ್ನೆಗಳಿರ್ತವೆ, 60 ಮಾರ್ಕ್ಸ್ ಇರುತ್ತೆ ಈ ಪೇಪರು. ಮತ್ತು ಇದನ್ನು ನಾನು ಸೈನ್ಸ್ ಹುಡುಗರಿಗೆ ಯೂಸ್ಫುಲ್ ಅಂತ ಹೇಳಲ್ಲ. ಮೆಂಟಲ್ ಎಬಿಲಿಟಿ ಕ್ಯಾನ್ ಡೂ ಎನಿಬಡಿ. ಆ್ಯಂಡ್ ದೆನ್ ಇಲ್ಲೂ ಕೂಡ ಅಷ್ಟೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಏನು ನ್ಯೂಟನ್ ಲಾನ ಫಾರ್ಮುಲಾ ಗಿರ್ಮುಲಾ ಎಲ್ಲ ಕೇಳಲ್ಲ. ಜನರಲ್ಲಾಗಿ ಅಬ್ಸರ್ವ್ ಮಾಡ್ಕೊಂಡು ತಿಳ್ಕೊಂಡ್ರೂ ಸಾಕು, ಎನಿಬಡಿ ಕ್ಯಾನ್ ಅಟೆಂಡ್ ಹಿಯರ್. ಆ ಥರದ ಪ್ರಶ್ನೆಗಳಿರ್ತವೆ. ಇಲ್ಲಿ ಸೈನ್ಸ್ ಹುಡುಗರೇ ಚೆನ್ನಾಗಿ ಸ್ಕೋರ್ ಮಾಡಬೇಕು, ಆರ್ಟ್ಸ್ ಹುಡುಗರೇ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ಇಲ್ಲ. ಇದ್ರ ಬಗ್ಗೆ ಆಸಕ್ತಿ ಇಟ್ಕೊಂಡ್ರೆ ಸಾಕು. ಆ್ಯಂಡ್ರಾಯ್ಡ್ ಫೋನ್ ಇದೆ, ಆ್ಯಂಡ್ರಾಯ್ಡ್ ಫೋನಲ್ಲಿರೋ ಆ್ಯಪು, ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಬೇಕು. ಕಂಪ್ಯೂಟರ್ ಗೊತ್ತು, ಕಂಪ್ಯೂಟರ್ ಬಗ್ಗೆ ತಿಳ್ಕೊಬೇಕು. ಆ್ಯಂಡ್ ದೆನ್ ಸ್ಪೇಸ್ ಟೆಕ್ನಾಲಜಿ ಅದ್ರ ಬಗ್ಗೆ ತಿಳ್ಕೊಬೇಕು, ಡಿಫೆನ್ಸ್ ಟೆಕ್ನಾಲಜಿ ಅದ್ರ ಬಗ್ಗೆ ತಿಳ್ಕೊಬೇಕು, ಎನ್ವೈರ್ಮೆಂಟ್ ಎಕಾಲಜಿ ಅದ್ರ ಬಗ್ಗೆ ತಿಳ್ಕೊಬೇಕು. ಕುತೂಹಲ ಇಟ್ಕೊಂಡ್ರೆ ಸಾಕು, ಈ 30 ಪ್ರಶ್ನೆಗಳನ್ನು ನೀವು ಟಚ್ ಮಾಡ್ಬೋದು. ಮೆಂಟಲ್ ಎಬಿಲಿಟಿ ಅಂತೂ ನಿಮಗೆ ಗೊತ್ತು, ಬುಲ್ಬುಲೆ ಸರ್ ದ ಕಿಂಗ್ ಆಫ್ ಮೆಂಟಲ್ ಎಬಿಲಿಟಿ ಇನ್ ಕರ್ನಾಟಕ. ಅವ್ರ ಕ್ಲಾಸ್ಗಳು ನಮ್ಮ ಯೂಟ್ಯೂಬಲ್ಲಿ ಬೇಕಾದಷ್ಟಿದೆ. ಸತೀಶ್ ಜೋಗ್ ಅವ್ರು ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ. ಇನ್ನೂ ಹಲವಾರು ಜನ ಬೇರೆ ಬೇರೆಯವರು ನಿಮಗೆ ಮೆಂಟಲ್ ಎಬಿಲಿಟಿ ಕಲಿಸ್ತಾರೆ. ಅದನ್ನು ಬಳಸ್ಕೊಂಡ್ರೆ ಇಲ್ಲೂ ಕೂಡ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಬುಕ್ಸ್ ಯಾವುದು ಓದಬೇಕು ಅಂತ ಕೂಡ ಮುಂದೆ ಹೇಳ್ತೀನಿ. ಅಂದರೆ ಸ್ಟೇಜ್ 2 ಪ್ರಿಲಿಮ್ಸ್ ಪಾಸ್ ಆದ್ರಿ, ನೆಕ್ಸ್ಟ್ ಬರೋಣ ಮುಖ್ಯ ಪರೀಕ್ಷೆ ಕ್ವಾಲಿಫೈ ಆಗ್ತೀರಾ. 500ಕ್ಕೆ 20ರಷ್ಟು ಅಂದರೆ 10,000 ಜನ. ಇವ್ರಿಗೆ ಹೇಗಿರುತ್ತೆ ಪರೀಕ್ಷೆ ಅಂದರೆ ಲಿಖಿತ ಪರೀಕ್ಷೆ ಇದು. ಇಲ್ಲಿ ನೀವು ಟಿಕ್ ಮಾಡೋದಿಲ್ಲ, ರೈಟಿಂಗ್ ಪ್ರಾಕ್ಟೀಸ್ ಆಗಿರಬೇಕು. ಭಾಷಾ ಪರೀಕ್ಷೆ 1, 2 ಅಂತ ಒಂದು ಪೇಪರ್ ಇರುತ್ತೆ. ಅಂದರೆ ಕರ್ನಾಟಕದಲ್ಲಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತ ಅಂದರೆ ಕನ್ನಡ ಚೆನ್ನಾಗಿ ಬರಬೇಕು ಅಂತ. ಇನ್ನೊಂದು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ ಚೆನ್ನಾಗಿ ಬರಬೇಕು. ಅದು ಬರುತ್ತಾ ಇಲ್ವಾ ಟೆಸ್ಟ್ ಮಾಡೋದು. ಮತ್ತು ಇದರಿಂದ ಇನ್ನೊಂದು ಲಾಭ ಏನು ಅಂತ ಅಂದರೆ, ತಮಿಳ್ನಾಡು ಹುಡುಗರು ಕೂಡ ಇಲ್ಲಿ ಎಕ್ಸಾಮ್ ಅಪಿಯರ್ ಆಗ್ಬೋದು, ಕೇರಳ ಹುಡುಗರು ಅಪಿಯರ್ ಆಗ್ಬೋದು. ಕನ್ನಡ ಪೇಪರಲ್ಲಿ ಅವರು ಲಾಕ್ ಆಗ್ತಾರೆ, ಆಟೋಮೆಟಿಕ್ಲಿ ಡಿಸ್ಕ್ವಾಲಿಫೈ ಆಗ್ತಾರೆ. ಆವಾಗ ಕನ್ನಡಿಗ ಹುಡುಗರೇ ಹೆಚ್ಚು ಅಪಾಯಿಂಟ್ ಆಗೋ ಪಾಸಿಬಿಲಿಟಿ 99% ಅಪಾಯಿಂಟ್ ಆಗ್ಬೋದು. ಇನ್ನು ಯಾರೋ ಒಬ್ಬ ಸ್ವಲ್ಪ ಗಡಿನಾಡಲ್ಲಿದ್ದವನು ಸ್ವಲ್ಪ ಕನ್ನಡ ಕಲ್ತ್ಕೊಂಡಿದ್ದಾನೆ ಅಂದರೆ ಅವರು ಕೂಡ ಇಲ್ಲಿ ಎಂಟ್ರಿ ಆಗ್ಬೋದು, KSPSಗೋ KSಗೋ. ಅದನ್ನು ಫಿಲ್ಟ್ರ್ ಮಾಡೋದಕ್ಕೆ ಈ ಸಬ್ಜೆಕ್ಟ್ ಹೆಲ್ಪ್ ಮಾಡುತ್ತೆ. ಇದು ರ್ಯಾಂಕಿಂಗ್ ಕೌಂಟ್ ಇರಲ್ಲ, 150 ಮಾರ್ಕ್ಸ್ ಇರುತ್ತೆ. ಕಡ್ಡಾಯ ಕನ್ನಡ 150 ಅಂಕಗಳು, ಕಡ್ಡಾಯ ಇಂಗ್ಲೀಷು 150 ಅಂಕಗಳು. 35% ಅಂತ ಅಂದರೆ 150ಕ್ಕೆ 52.5 ಮಾರ್ಕ್ಸ್ ತೆಗಿಬೇಕು. ವ್ಯಾಲ್ಯೂಯೇಷನ್ ಮಾಡಿದಾಗ ನೀವು ಕ್ವಾಲಿಫೈ ಆಗ್ತೀರಾ. ಏನಿರುತ್ತೆ ಇಲ್ಲಿ ಅಂತ ಅಂದರೆ, ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಸಂಧಿ, ಸಮಾಸ, ಬೇಸಿಕ್ ತಪ್ಪು ಕಂಡುಹಿಡೀರಿ, ಈ ಪದ ಸರಿ ಇದೆಯಾ ಕಂಡುಹಿಡೀರಿ. ತುಂಬ ಫಂಡಮೆಂಟಲ್ಸ್ ಇರುತ್ತೆ. 10th ಲೆವೆಲ್ ಕನ್ನಡ ನಾಲೆಡ್ಜ್ ಇದ್ದರೆ ಸಾಕು, 150 ಮಾರ್ಕ್ಸಿಗೆ 52.5 ಆರಾಮಾಗಿ ತೆಗಿಬೋದು. ನಿಮಗೆ ಸ್ವಲ್ಪ ಟೈಮ್ ಇದೆ ಅಂತಂದರೆ ಇನ್ನೂ ಜಾಸ್ತಿ ತಗೊಂಡು ಕೂರ್ಬೋದು, ಬಟ್ ಅದೇನು ಯೂಸ್ ಇಲ್ಲ. ಇಂಗ್ಲೀಷ್ ಕೂಡ ಅಷ್ಟೇ, ಪ್ರೆಸಿ ರೈಟಿಂಗ್, ಯೂಸೇಜು, ವೊಕ್ಯಾಬ್ಯುಲರಿ, ಶಾರ್ಟ್ ಎಸ್ಸೆಗಳು, ಕಮ್ಯುನಿಕೇಷನ್ ಸ್ಕಿಲ್ಗಳು, ಕಾಂಪ್ರೆನ್ಷನ್ಸು, ಈ ಥರ ಒಟ್ಟು 150 ಮಾರ್ಕ್ಸ್ ಇರುತ್ತೆ. ಇದು ಕೂಡ ಬೇಸಿಕ್ ಅಷ್ಟೇ, ತುಂಬ ಏನು ಡೀಪಾಗಿ ಹೋಗಬೇಕಾಗಿಲ್ಲ. ಈಸಿಯಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಇದನ್ನು ಎಲಿಜಿಬಲ್ ಆಗ್ತೀರಾ. ದೆನ್ ಬರ್ತೀವಿ ಮೇನ್ಸ್, ಮೆರಿಟ್ ನಿರ್ಧಾರ ಆಗೋದು. ನೀವೇನು ಆಫೀಸರ್ಸ್ ಆಗ್ತೀರಿ ಅದಕ್ಕೆ ಡಿಸೈಡ್ ಆಗೋದೇ ಮೇನ್ ಎಕ್ಸಾಮ್. ಇಲ್ಲಿ ಯಾವ ಸಬ್ಜೆಕ್ಟ್ಗಳಿರ್ತವೆ ಏನಿರುತ್ತೆ ನೋಡೋದಾದರೆ, ಮೆರಿಟ್ ನಿರ್ಧಾರಕ್ಕಾಗೋದು 5 ಪತ್ರಿಕೆಗಳು.
ಮೊದಲೆಲ್ಲ ಆಪ್ಷನಲ್ ಪತ್ರಿಕೆಗಳು ಇರ್ತಾ ಇತ್ತು. ಈಗ KPSCನಲ್ಲಿ ಆಪ್ಷನಲ್ ಪತ್ರಿಕೆಯನ್ನು ಕಳೆದ ಎಕ್ಸಾಮಿಂದ ತೆಗೆಯಲಾಗಿದೆ. 5 ಕಾಮನ್ ಪತ್ರಿಕೆಗಳು, 5 ಪತ್ರಿಕೆ ಒಂದೊಂದು ಪೇಪರ್ಗೆ 250 ಮಾರ್ಕ್ಸು, ಟೋಟಲ್ 1250 ತೆಗೆದ್ರಿ ಅಂತ ಅಂದರೆ ನೀವು ಮೊರಾರ್ಲೆಸ್ ಸೆಲೆಕ್ಟ್ ಆಗಿದ್ದೀರಿ ಅಂತಲೇ. ಸರ್ ಇನ್ನು ಪರ್ಸನಾಲಿಟಿ ಟೆಸ್ಟ್ ಇದೆಯಾ? ಪರ್ಸನಾಲಿಟಿ ಟೆಸ್ಟ್ಗೆ ವೇಟೇಜ್ ತುಂಬ ಕಡಿಮೆ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಹಾಗಾಗಿ ಈ 5 ಪತ್ರಿಕೆಗಳೇ 5 ದಿನದ 5 ಪೇಪರ್ಗಳು ನಿಮ್ಮ ಲೈಫ್ ಡಿಸೈಡರ್ ಆಗಿರ್ತವೆ. ಯಾವುದದು? ಒಂದು ಪ್ರಬಂಧ ಬರೀಬೇಕು. 2 ಪ್ರಬಂಧ ಕೊಡ್ತಾರೆ. 2 ಪ್ರಬಂಧ, ಒಂದು ಪ್ರಬಂಧಕ್ಕೆ 125 ಮಾರ್ಕ್ಸ್, ಒಂದು ಪ್ರಬಂಧಕ್ಕೆ 125 ಮಾರ್ಕ್ಸ್. 2 ಪ್ರಬಂಧ ಬರೆದಿ ಅಂದರೆ ಮುಗಿದೋಯ್ತು. ನೆಕ್ಸ್ಟ್ ಜನರಲ್ ಸ್ಟಡೀಸ್ 1, ಜನರಲ್ ಸ್ಟಡೀಸ್ 2, ಜನರಲ್ ಸ್ಟಡೀಸ್ 3, ಜನರಲ್ ಸ್ಟಡೀಸ್ 4. ಅವು 250 ಟೋಟಲ್ 1250 ಮಾರ್ಕ್ಸ್ಗೆ ಮೆರಿಟ್ ನಿರ್ಧಾರಕ. ಇದಕ್ಕೆ 50 ಮಾರ್ಕ್ಸ್ ಪರ್ಸನಾಲಿಟಿ ಟೆಸ್ಟ್ ಮಾಡಿ 1300 ಮಾರ್ಕ್ಸ್ಗೆ ಯಾರು ಜಾಸ್ತಿ ತಗೋತಾರೋ ಅವರು ಟಾಪ್ ರ್ಯಾಂಕರ್ ಆಗಿರ್ತಾರೆ. ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಅದೇನು ಕ್ಯಾಟಗರಿ ರಿಸರ್ವೇಷನ್ ಬೇಸಲ್ಲಿ ನಿಮಗೆ ಪೋಸ್ಟಿಂಗ್ ಅಲಾಟ್ ಆಗಿಬಿಡುತ್ತೆ. ಹಾಗಾಗಿ ಈ 1250 ಮಾರ್ಕ್ಸು ಲೈಫ್ ಡಿಸೈಡಿಂಗ್ ಫ್ಯಾಕ್ಟರ್ಸ್. ಏನಿದು ನೋಡ್ತಾ ಬರೋದಾದರೆ, ಪ್ರಬಂಧ 2 ಪ್ರಬಂಧ 125 ಮಾರ್ಕ್ಸಿಗೆ ಒಂದಿರುತ್ತೆ. 1500 ಪದಗಳ ಒಳಗೆ ಬರೀಬೇಕು, ಜಾಸ್ತಿ ಬರೆಯೋಂಗಿಲ್ಲ. 1500 ವರ್ಡ್ಸ್. ಒಂದು ಪೇಜಲ್ಲಿ ಸುಮಾರು 75ರಿಂದ 100 ಪದ ಕೂರಿಸ್ತೀರಾ ಅಂದರೆ 15 ಪೇಜ್ ಮುಗೀತು. 75 ಪದ ಕೂರಿಸ್ತೀರ ಅಂದರೆ 20 ಪೇಜಿ ಮುಗೀತು. ಈ ಥರ ಬರ್ಕೊಂಡು ಹೋಗ್ತೀರಿ. ಪ್ರಬಂಧ ಬರೆಯೋದು 1500 ವರ್ಡ್ ಒಳಗೆ ಬರೆದಿರಬೇಕು. ನೋಡೋದಾದರೆ ಪ್ರಬಂಧ ಹೇಗಿರುತ್ತೆ ಅಂತ ಅಂದರೆ 250 ಅಂಕಗಳು, 125 ಮಾರ್ಕ್ಸ್ಗೆ ಒಂದು ಪ್ರಬಂಧ, 3 ಗಂಟೆ ಅಂದರೆ 1.5 ಗಂಟೆ 90 ಮಿನಿಟ್ ಒಂದು ಪ್ರಬಂಧ ಬರೆಯೋದು. ತುಂಬ ಚೆನ್ನಾಗಿ ಸ್ಕೆಚ್ ಹಾಕೋಬೋದಲ್ಲಿ ಒಂದು 5 ನಿಮಿಷ 10 ನಿಮಿಷ ನೀವು ಬ್ಲೂ ಪ್ರಿಂಟ್ ಮಾಡೋದಕ್ಕೆ, ಅದು ಸ್ಕೆಚ್ಔಟ್ ಮಾಡೋದಕ್ಕೆ ಹೆಂಗೆ ಇರುತ್ತೆ ನನ್ನ ಪ್ರಬಂಧ ಚಾಕೌಟ್ ಮಾಡೋದಕ್ಕೆ ತಗೊಂಡು ಕೊನೆಗೆ 80 ನಿಮಿಷ 75 ನಿಮಿಷ ಬರೆದ್ರೆ ಸಾಕು, ಸೂಪರ್ ಪ್ರಬಂಧ ಡಿಸೈನ್ ಆಗುತ್ತೆ. ಹಾಗಾಗಿ ಪ್ರಬಂಧ ಹೇಗಿರುತ್ತೆ ನೋಡೋಣ. ಇಲ್ಲಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಇಂಪಾರ್ಟೆನ್ಸ್ನ ಒಂದು ಪ್ರಬಂಧ, ಸ್ಟೇಟ್ ಇಂಪಾರ್ಟೆನ್ಸ್ನ ಇನ್ನೊಂದು ಪ್ರಬಂಧ, ಲೋಕಲ್ದು. ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮ್ಯಾಟ್ರ್ ಒಂದು, ಸ್ಟೇಟ್ ಮ್ಯಾಟ್ರ್ ಒಂದು, 2 ಪ್ರಬಂಧ ಇರುತ್ತೆ. ಹೋದ ಸರಿ ಏನು ಬಂದಿತ್ತು ನೋಡೋದಾದರೆ ಇಲ್ಲಿ ನೋಡಿ, 2 ಪ್ರಬಂಧ ಕೊಡ್ತೀವಿ, 2 ಕಡ್ಡಾಯ. ದೆರ್ ಇಸ್ ನೋ ಅದರ್ ಆಪ್ಷನ್ ಗಿಪ್ಷನ್ ಏನೂ ಇರಲ್ಲ. ಹೇಗಿರುತ್ತೆ ಇಲ್ಲಿ ನೋಡಿ, 2 ಪ್ರಬಂಧ ಇದ್ದಿದ್ದು. ಒಂದು ನೂತನ ಶಿಕ್ಷಣ ನೀತಿ 2020 ಯುವ ಜನರಿಗೆ ಸವಾಲಿನ ರೀತಿಯಲ್ಲಿ ಎದುರಿಸಲು ಖಾತ್ರಿಗೊಳಿಸುತ್ತದೆ. ದ ನ್ಯೂ ಎಜುಕೇಷನ್ ಪಾಲಿಸಿ 2020 ಎನ್ಶ್ಯೂರ್ಸ್ ದ ಯೂತ್ ಟು ಫೇಸ್ ಚಾಲೆಂಜಸ್ ಇನ್ ಚಾಲೆಂಜಿಂಗ್ ವೇ ಅಂತ ಹೇಳ್ತಾರೆ. ಅವಾಗ ನೀವು NEP ಅದರಲ್ಲಿರೋ ಥೀಮ್ ಬಗ್ಗೆ ತಿಳ್ಕೊಂಡಿದ್ದಾಗ ಮಾತ್ರ ನೀವು ಇಲ್ಲಿ ಪ್ರೆಸೆಂಟ್ ಮಾಡೋಕ್ಕಾಗುತ್ತೆ. ಯಾಕಂದರೆ ಒಂದು ಟಿಕ್ ಮಾಡಿ ಬರೋದಲ್ಲ, ಇಲ್ಲಿ 1500 ವರ್ಡ್ಸ್ವರೆಗೂ ನೀವು ತೆಗೆದುಕೊಂಡು ಹೋಗಬೇಕು. ಇದು ನ್ಯಾಷನಲ್ ಇಂಪಾರ್ಟೆನ್ಸ್ ಆಯಿತು. ನೆಕ್ಸ್ಟು ಸ್ಟೇಟ್ ಇಂಪಾರ್ಟೆನ್ಸ್ ಬಂದರೆ, ಉಳ್ಳವರಿಗಲ್ಲ ಉಳುವ ಆಸಕ್ತಿಗರಿಗೆ ಜಮೀನು ಅಂತ. ಲ್ಯಾಂಡ್ ಈಸ್ ನಾಟ್ ಫಾರ್ ಹ್ಯಾವ್ಸ್ ಬಟ್ ದೋಸ್ ಹೂ ಹ್ಯಾವ್ ಇಂಟ್ರೆಸ್ಟೆಡ್ ಇನ್ ಅಗ್ರಿಕಲ್ಚರ್, ಅವರಿಗೆ. ಈ ಥರದಲ್ಲಿ ಭೂ ಸುಧಾರಣಾ ಕಾಯ್ದೆ ಒಂದು ಬರುತ್ತೆ 2020ರಲ್ಲಿ. ಆ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ರಿಲೇಟೆಡ್ ಆಗಿ ಬರೀರಿ ಅಂತ ಕೇಳ್ತಾರೆ. 2 ಪ್ರಬಂಧ, ನೋ ಮಲ್ಟಿಪಲ್ ಆಪ್ಷನ್ ಏನೂ ಇಲ್ಲ. ಹೀಗೆ ಪ್ರಬಂಧ ಬರೆಯೋ ಸ್ಕಿಲ್ ಡೆವಲಪ್ ಮಾಡಿಕೊಂಡ್ರೆ ಒಂದು ಪೇಪರ್ ಮುಗಿದೋಯ್ತು. 250ಕ್ಕೆ 150, 170, 180ವರೆಗೂ ತೆಗಿತಾರೆ ಕೆಲವು ಹುಡುಗರು. ಇದು ಪ್ರಬಂಧ. ನೆಕ್ಸ್ಟು ಜನರಲ್ ಸ್ಟಡೀಸ್ ಪೇಪರ್ಸ್. ಇಲ್ಲಿ 4 ಪೇಪರ್ ಇರ್ತವೆ. 4 ಪೇಪರ್ಲು ಪ್ರಶ್ನೆಗಳು ಹೆಂಗಿರ್ತವೆ ಅಂತಂದರೆ 10 ಮಾರ್ಕ್ಸು, 15 ಮಾರ್ಕ್ಸು, 20 ಮಾರ್ಕ್ಸಿಂದ ಇರೋದು. ಎಲ್ಲದಕ್ಕೂ ಕಾಮನ್ನಾಗಿ ಹೇಳ್ತಾರೆ ನಾನು. ಕೆಲವೊಂದು ಪೇಪರಲ್ಲಿ 10, 15 ಅಷ್ಟೇ ಇರುತ್ತೆ. ಕೆಲವೊಂದು ಪೇಪರಲ್ಲಿ 10, 15, 20 ಇರುತ್ತೆ. ಕೆಲವೊಂದು ಪೇಪರಲ್ಲಿ 15, 20 ಅಷ್ಟೇ ಇರ್ಬೋದು. 10 ಮಾರ್ಕ್ಸಿಂದಕ್ಕೆ 150 ವರ್ಡ್ಸ್ ಇರುತ್ತೆ ಮಿತಿ. 15 ಮಾರ್ಕ್ಸಿಂದಕ್ಕೆ 250 ವರ್ಡ್ಸ್ ಮಿತಿ ಇರುತ್ತೆ. 20 ಮಾರ್ಕ್ಸಿಂದಕ್ಕೆ 300 ವರ್ಡ್ಸ್ ಮಿತಿ. ಅಂದರೆ ಕಡಿಮೆ ಪದಗಳಲ್ಲಿ ಜಾಸ್ತಿ ಮಾರ್ಕ್ಸ್ಗೆ ನೀವು ಕೆಲಸ ಮಾಡಬೇಕು. ಆ ಥರದಲ್ಲಿ ಕ್ವಾಲಿಟಿ ವರ್ಡ್ಸ್ಗಳನ್ನು, ಕ್ವಾಲಿಟಿ ಕಂಟೆಂಟನ್ನು ಬರೀಬೇಕು. ಸುಮ್ಮನೆ ಬೋಗಸ್ ಬರೆದ್ರೆ ಆಗಲ್ಲ. ಏನೇನಿರುತ್ತೆ ಪೇಪರ್ 1ನಲ್ಲಿ ಹಿಸ್ಟರಿ ಆ್ಯಂಡ್ ಕಲ್ಚರಲ್ ಹೆರಿಟೇಜ್, ಇದ್ರ ಬಗ್ಗೆ ಡೀಟೇಲ್ ಸಿಲೆಬಸ್ ಇರುತ್ತೆ. ಸಿಲೆಬಸ್ಸೇ 5-6 ಪುಟದಿದೆ. ಇದು ನೀಟಾಗಿ ಆ ಸಿಲೆಬಸ್ನ ಅಂಡರ್ಲೈನ್ ಮಾಡ್ಕೊಂಡು ಓದ್ಬಿಟ್ರೆ ಸಾಕು. ಆ್ಯಂಡ್ ಸೋಷಿಯಲ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಂದರೆ ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ರಿಲೇಟೆಡ್ ಮ್ಯಾಟ್ರ್ ಇರಬೇಕು. ಇಂಡಿಯನ್ ಎಕಾನಮಿ ಗೊತ್ತಿರಬೇಕು. ರೂರಲ್ ಡೆವಲಪ್ಮೆಂಟ್ ಗೊತ್ತಿರಬೇಕು. ಒಂದು ಡಾಟಾ ಕಲೆಕ್ಷನ್ ಇಂಟರ್ಪ್ರಿಟೇಷನ್ ಅಂತ ಒಂದು ಮ್ಯಾಟ್ರ್ ಇರುತ್ತೆ. ಅಂದರೆ ಇದೊಂದು ಸ್ವಲ್ಪ ಆ್ಯಪ್ಟಿಟ್ಯೂಡು, ಮೆಂಟಲ್ ಎಬಿಲಿಟಿ ಥರದ್ದು. ಈ 3 ಮ್ಯಾಟ್ರ್ ಸೇರಿಕೊಂಡು ಪೇಪರ್ 1 ಮುಗಿದೋಯ್ತು. ಪೇಪರ್ 1ನಲ್ಲಿ ಹಿಂದೆ ಹೆಂಗೆ ಪ್ರಶ್ನೆ ಕೇಳಿದ್ರು ಅಂದರೆ 10 ಮಾರ್ಕ್ಸ್ನ 13 ಪ್ರಶ್ನೆ, 15 ಮಾರ್ಕ್ಸ್ನ 8 ಪ್ರಶ್ನೆ. ಅಲ್ಲಿಗೆ ಸುಮಾರು 21 ಕ್ವಶನ್ಸ್ ಅಷ್ಟೇ ಇದ್ದಿದ್ದು. 250 ಮಾರ್ಕ್ಸು. 10 ಮಾರ್ಕ್ಸ್ನ 13, 15 ಮಾರ್ಕ್ಸ್ನ 8, 250 ಮಾರ್ಕ್ಸ್ಗೆ ಮುಗಿದೋಯ್ತು. ಇದು ಪೇಪರ್ 1 ಇದ್ದಿದ್ದು. ಪೇಪರ್ 2ನಲ್ಲಿ ಫೀಚರ್ಸ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತಾರೆ. ಮೀನ್ಸ್ ಜಾಗ್ರಫಿ, ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು,
ಪಬ್ಲಿಕ್ ಅಡ್ಮಿನಿಸ್ಟ್ರೇಷನು, ಇಂಟರ್ನ್ಯಾಷನಲ್ ರಿಲೇಷನ್. ಅಲ್ಲಿಗೆ ಪೇಪರ್ 1 ನೋಡ್ರಿ, ಪೇಪರ್ 1ನಲ್ಲಿ ಹಿಸ್ಟ್ರಿ, ಪೊಲಿಟಿ, ಸೋಷಿಯಾಲಜಿ, ಎಕಾನಮಿ, ರೂರಲ್ ಡೆವಲಪ್ಮೆಂಟ್, ಡಾಟಾ ಇಂಟರ್ಪ್ರಿಟೇಷನ್ ಇದೆ. ಪೇಪರ್ 2ನಲ್ಲಿ ಜಾಗ್ರಫಿ, ಪೊಲಿಟಿಕಲ್ ಸೈನ್ಸ್ ಮೀನ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಸ್ವಲ್ಪ ಮ್ಯಾಟ್ರ್ ಇದೆ. MBA BBM ಅಲ್ಲಿರೋ ಸಿಲೆಬಸ್ಸೇ ಇದೆ ಇಲ್ಲಿ, ಅದನ್ನು ಕಲಿಬೋದು, ಏನು ಕಷ್ಟ ಇಲ್ಲ. ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ರಿಲೇಟೆಡ್ಡು, ಇದು ಪೇಪರ್ 2. ಇದು ಪ್ರಶ್ನೆ ಹೆಂಗೆ ಕೇಳಿದ್ರು ಅಂದರೆ 10 ಮಾರ್ಕ್ಸಿಂದ 10 ಕೇಳಿದ್ರು, 15 ಮಾರ್ಕ್ಸಿಂದ 10, ಒಟ್ಟು 250 ಇತ್ತು. ಅಂದರೆ ಎಲ್ಲದಕ್ಕೂ ಕಾಮನ್ ಫಾರ್ಮುಲಾ ಇಲ್ಲ, ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಪೇಪರ್ 3ನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರುತ್ತೆ. ಕಂಪ್ಲೀಟ್ ಸೈನ್ಸ್ ಆ್ಯಂಡ್ ಟೆಕ್ಕೇ ಹೆಚ್ಚು ಫೋಕಸ್ ಇಲ್ಲಿ. ಅಲ್ಲಿ ಸ್ಪೇಸ್ ಟೆಕ್ನಾಲಜಿ ಬರ್ಬೋದು, ಆ್ಯಂಡ್ ಅಗ್ರಿಕಲ್ಚರ್ ಬರ್ಬೋದು, ಆ್ಯಂಡ್ ಎನ್ವೈರ್ಮೆಂಟ್ ಎಕಾಲಜಿ ಬರುತ್ತೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬರುತ್ತೆ. ಈ ಥರ ಹಲವಾರು ಇಲ್ಲಿ ಪ್ರಶ್ನೆಗಳು ಬಂದಿದ್ದು 10 ಅಂಕದ 13, 15 ಅಂಕದ 8, ಇದು 250 ಮಾರ್ಕ್ಸ್. ಈ 3 ಹೆಚ್ಚು ನಾಲೆಡ್ಜ್ ಬೇಸ್ಡ್ ಆಗಿರುತ್ತೆ. ಬಟ್ 1 ಪೇಪರ್ ಇದೆಯಲ್ಲ GS4, ಇದು ಎಮೋಷನ್ ಬೇಸ್ಡು. ನಿಮ್ಮ ಭಾವನೆಗಳು, ಈ ಭಾವನೆಗಳಿದೆಯಲ್ಲ ಅದು ಹೆಂಗೆ ಟ್ಯಾಕಲ್ ಮಾಡ್ತಾರೆ ಅಂತಂದರೆ, ನೀವು ಹೊರಗಡೆ ಒಂದು ಆ್ಯಕ್ಟ್ ಮಾಡ್ತೀನಿ, ಒಳಗಡೆ ಒಂದು ಆ್ಯಕ್ಟ್ ಮಾಡ್ತೀನಿಲ್ಲ, ನಿಮ್ಮ ಅಂದರ್ಕಿ ಬಾತ್ ಏನಿದೆ ಅದನ್ನೇ ಹೊರ ತೆಗೆಯುವಂಥ ಪ್ರಯತ್ನ ಎಥಿಕ್ಸ್, ಇಂಟೆಗ್ರಿಟಿ, ಆ್ಯಪ್ಟಿಟ್ಯೂಡ್. ಮತ್ತು ಇದಕ್ಕೆ ನಾಲೆಡ್ಜ್ ಪ್ರಿಪ್ರೇಷನ್ ಬೇಡವಾ? ಬೇಕೇ ಬೇಕು, ತುಂಬ ಓದಲೇಬೇಕು. ಆದರೆ ನಿಮ್ಮ ಎಮೋಷನ್ ಮಿಕ್ಸ್ ಆದಾಗ ಮಾತ್ರ ಇಲ್ಲಿ ಅದ್ಭುತವಾದ ಸ್ಕೋರ್ ಆಗುತ್ತೆ. ಕೇವಲ ನಿಮ್ಮದು ಇಂಟೆಲಿಜೆನ್ಸ್ ಬಳಸ್ತೀವಿ ಅಂದರೆ ಆಗಲ್ಲ. ಮೊದಲ 3 ಪೇಪರಲ್ಲಿ ಮೆಮೊರಿ, ಇಂಟೆಲಿಜೆನ್ಸ್ ಬಳಸ್ಬೋದು. ಇಲ್ಲಿ ಮೆಮೊರಿ, ಇಂಟೆಲಿಜೆನ್ಸ್ ಜೊತೆಗೆ ಎಮೋಷನ್ ಕೂಡ ಬ್ಯೂಟಿಫುಲಿ ಮಿಕ್ಸ್ ಆಗಬೇಕಾಗತ್ತೆ. ದಿಸ್ ಈಸ್ ಎಥಿಕ್ಸ್. ಓಕೆ, ನೈತಿಕತೆ, ಸಮಗ್ರತೆ. ಈ ಪೇಪರ್ ಪ್ರಶ್ನೆಗಳು 10 ಅಂಕದ 5, 15 ಅಂಕದ 4, 20 ಅಂಕದ 7 ಪ್ರಶ್ನೆಗಳು ಬಂದಿದ್ವಿ. ಇಲ್ಲಿ 250 ಆಗುತ್ತೆ. ಈ ಥರ ಪೇಪರ್ ಡಿಸೈನ್ ಆಗುತ್ತೆ. ಇದು GS 1, 2, 3, 4. ಹೀಗೆ ಪ್ರಿಪೇರ್ ಮಾಡಿಕೊಂಡ್ರೆ ನೀವು ಆಟೋಮೆಟಿಕ್ಲಿ 1250 ಮಾರ್ಕ್ಸಿ ಬರೀತೀರಾ. ಕನ್ನಡ ಮಾಧ್ಯಮದಲ್ಲಿ ಬರಿಬೋದಾ ಅಂದರೆ ಇದ್ದೇ ಇರುತ್ತೆ. KS ಎಕ್ಸಾಮಲ್ಲಿ ಕನ್ನಡದಲ್ಲಿ ಕೊಡಲ್ಲ ಅಂದರೆ ಹೇಗೆ? ಪ್ರಿಲಿಮ್ಸಲ್ಲೂ ಕನ್ನಡ ಇದೆ, ಮೇನ್ಸಲ್ಲೂ ಕನ್ನಡ ಇರುತ್ತೆ. ಕನ್ನಡದಲ್ಲಿ ಪ್ರಶ್ನೆ ಇರುತ್ತೆ, ಕನ್ನಡದಲ್ಲಿ ಬರೀಲೂಬೋದು. ಓಕೆ, ಮೀಡಿಯಮ್, 2 ಮೀಡಿಯಮಲ್ಲಿ ಕ್ವಶನ್ ಪೇಪರ್ ಇರುತ್ತೆ, 2 ಮೀಡಿಯಮಲ್ಲಿ ಯು ಕ್ಯಾನ್ ರೈಟ್. ಪ್ರಿಲಿಮ್ಸಲ್ಲೂ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇರುತ್ತೆ, ಮೇನ್ಸಲ್ಲೂ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇರುತ್ತೆ. ಉತ್ತರ ಕೂಡ 2 ಭಾಷೆಯಲ್ಲಿ ಬರಿಬೋದಾಗಿದೆ. ಪರ್ಸ್ನಾಲಿಟಿ ಟೆಸ್ಟ್ ಕಡೆ ಬರೋದಾದರೆ, ಪರ್ಸ್ನಾಲಿಟಿ ಟೆಸ್ಟ್, ದಿಸ್ ಇಸ್ ನಾಟ್ ಇಂಟರ್ವ್ಯೂ ಅಂತ ಕರಿತೀವಲ್ಲ, ಇಂಟರ್ವ್ಯೂ ಅಲ್ಲ, ಅದು ನಿಮ್ಮ ವ್ಯಕ್ತಿತ್ವನ ಪರೀಕ್ಷೆ ಮಾಡೋಂಥದ್ದು. ಭಾಳ ಚೆನ್ನಾಗಿ UPSC ಕೊಟ್ಟಿದ್ದಾರೆ ಇದು ರಿಲೇಟೆಡ್ಡು. ಇದಕ್ಕೆ 50 ಅಂಕ ಇರುತ್ತೆ ಪರ್ಸ್ನಾಲಿಟಿ ಟೆಸ್ಟ್ಗೆ. ಹೇಗಿರುತ್ತೆ ಇದು? ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲ, ಸ್ಟ್ರಿಕ್ಟಾಗಿ ನಿಮಗೆ ಅದಕ್ಕೇನು ಇದಕ್ಕೇನು ಪ್ರಶ್ನೆ ಕೇಳೋದಲ್ಲ. ಜನರಲ್ ನಾಲೆಡ್ಜ್ ಟೆಸ್ಟ್ ಅಂತೂ ಅಲ್ಲವೇ ಅಲ್ಲ, ಯಾಕಂದರೆ ಅವೆಲ್ಲ ಪ್ರಿಲಿಮ್ಸಲ್ಲಿ ಮಾಡಿಬಿಟ್ಟಿದ್ದೀವಿ ನಾವು. ಕ್ರಾಸ್ ಎಕ್ಸಾಮಿನೇಷನ್ ಮೇನ್ಸಲ್ಲಿ ಮಾಡಿಬಿಟ್ಟಿದ್ದೀವಿ. ಇದು ನಿಮ್ಮ ಪರ್ಸ್ನಾಲಿಟಿಯ ಟೆಸ್ಟು. ಈ ಉದ್ಯೋಗಕ್ಕೆ ಬೇಕಾದ ಕ್ಯಾಲಿಬರ್ ಇದೆಯಾ, ಜಡ್ಜ್ಮೆಂಟ್ ಇದೆಯಾ, ನಿಮ್ಮ ಆ್ಯಪ್ಟಿಟ್ಯೂಡ್ ಇದೆಯಾ, ಆ್ಯಟಿಟ್ಯೂಡ್ ಇದೆಯಾ, ಇದನ್ನು ಟೆಸ್ಟ್ ಮಾಡ್ತಾರೆ. ಹಾಗಂತ ನಾಲೆಡ್ಜ್ ಬೇಡ ಅಂತ ಅಲ್ಲ, ನೀವು ಯಾರು, ನಿಮ್ಮೂರು ಯಾವುದು, ನಿಮ್ಮೂರಿನ ಸುತ್ತಮುತ್ತ ಏನಿದೆ, ಈ ರಿಲೇಟೆಡ್ ಕರೆಕ್ಟ್ ಉತ್ತರ ಕೊಟ್ಟರೆ ನೀವು ಅರ್ಧ ದಾಟ್ಕೊಂಡ್ರಿ ಅಂತಲೇ ಅರ್ಥ. ನಿಮ್ಮ ಬಗ್ಗೆ ನೀವು ಪ್ರೆಸೆಂಟ್ ಮಾಡೋಂಥದ್ದು, ನಿಮ್ಮ ಊರಿನ ಬಗ್ಗೆ ಪ್ರೆಸೆಂಟ್ ಮಾಡೋಂಥದ್ದು, ನಿಮ್ಮ ಫ್ಯಾಮಿಲಿ ಲಿಂಕ್ಡ್ ರಿಲೇಟೆಡಾಗಿ ಏನು ವರ್ಕ್ ಮಾಡ್ತಾರೆ ಅದನ್ನು ಪ್ರೆಸೆಂಟ್ ಮಾಡೋಂಥದ್ದು, ನಿಮ್ಮ ಊರಿನ ಕಲ್ಚರ್ ಬಗ್ಗೆ ಪ್ರೆಸೆಂಟ್ ಮಾಡೋದೆಲ್ಲ ಗೊತ್ತಿದ್ಬಿಟ್ರೆ ಅರ್ಧ ದಾಟ್ಕೊಂಡ್ಬಿಡ್ತೀರ ನೀವು. ಆಮೇಲೆ ಸ್ವಲ್ಪ ಅದು ಇದು ನಿಮ್ಮ ಏನು ಡಿಗ್ರಿ ಸಬ್ಜೆಕ್ಟು, PG ಮಾಡಿದರೆ ಆ ಸಬ್ಜೆಕ್ಟು, ನಿಮ್ಮ ಇಂಟ್ರೆಸ್ಟ್ PhD ಇದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಾರೆ. ನೀವು ನಿಮ್ಮೂರು, ನಾನು ನನ್ನವರು ರಿಲೇಟೆಡ್ ಆದ ಡೀಪ್ ಥೀಮ್ಗಳು ನಿಮಗಿದ್ದರೆ ಆರಾಮ್ ಕ್ವಾಲಿಫೈ ಆಗ್ತೀರಾ. ದೆನ್ ಸ್ನೇಹಿತರೆ, ಜಡ್ಜ್ಮೆಂಟ್ ಚೆನ್ನಾಗಿರಬೇಕು, ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು, ಇಂಟೆಲೆಕ್ಚುಲ್ಲು, ಮಾರಲ್ ಇಂಟೆಗ್ರಿಟಿ, ಇವನ್ನೆಲ್ಲ ಟೆಸ್ಟ್ ಮಾಡಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಇದನ್ನು ಭಾಳ ನೀಟಾಗಿ ಹೇಳ್ತಾರೆ. ನಿಮಗೆ ಡಿಸಿಷನ್ ಮೇಕಿಂಗ್ ಪವರ್ ಚೆನ್ನಾಗಿರಬೇಕು, ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು. ಇದ್ದರೆ ಅಂದರೆ ಆಟೋಮೆಟಿಕ್ಲಿ ನೀವು ಕ್ವಾಲಿಫೈ ಆದ್ರಿ ಅಂತ ಅರ್ಥ. ಇದರ ಬೇಸಲ್ಲಿ ಫಲಿತಾಂಶ ಡಿಸೈಡ್ ಆಗುತ್ತೆ. ಮುಖ್ಯ ಪರೀಕ್ಷೆಯ 1250 ಮಾರ್ಕ್ಸ್, ಎಸ್ಸೆ GS 1, 2, 3, 4 ಸೇರ್ಕೊಂಡು 1250, ಪರ್ಸ್ನಾಲಿಟಿ ಟೆಸ್ಟ್ 50, 1300 ಮಾರ್ಕ್ಸಲ್ಲಿ ಬೆಸ್ಟ್ ಸ್ಕೋರ್ ಮಾಡ್ಕೊಂಡ್ರಿ ಅಂದರೆ ಮೋರ್ ದ್ಯಾನ್ 60%, 50% ಎಬೋವ್ 60% ದಾಟ್ಕೊಂಡ್ರಿ ಅಂದರೆ ಆರಾಮ ಕ್ವಾಲಿಫೈ ಆಗ್ತೀರಾ. ದಿಸ್ ಈಸ್ ಅ ರಿಸಲ್ಟ್ ಬಿಡುವಂಥ ಪ್ರೋಸೆಸ್ ಆಗಿರುತ್ತೆ. ಮತ್ತು ಇಷ್ಟೆಲ್ಲ ಆದ್ರಿ ಅಂದರೆ ನೀವು ATA ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಮೈಸೂರಲ್ಲಿದೆ, ಅಲ್ಲಿ ಹೋಗಿ ಜಾಬ್ ನೀವು ಟ್ರೈನಿಂಗ್ ತಗೋತೀರಾ. ಟ್ರೈನಿಂಗ್ ಆಗ್ತಿದ್ದಂಗೆ ಪ್ರೊಬೇಷನರಿ ಕೊಡ್ತಾರೆ. ಪ್ರೊಬೇಷನರಿ ಆಗಿ ಸ್ವಲ್ಪ ದಿನಕ್ಕೆ ಇಂಡಿಪೆಂಡೆಂಟ್ ಚಾರ್ಜ್ ತಗೋತೀರಾ. ಬಿಕಮ್ ದ ಬಾಸ್ ಆಫ್ ಎನಿ ಆಫೀಸಸ್ ಇನ್ ಕರ್ನಾಟಕ. ಆ ಥರದ ಹುದ್ದೆಗೆ ಚಿಕ್ಕ ಯುವಕರು, ಈಗೇನು ಜಸ್ಟ್ ಡಿಗ್ರಿ ಮುಗಿದವರು, ಡ್ರೀಮ್ ಇರೋಂಥವ್ರು, ಪ್ಯಾಷನ್ ಇರೋಂಥವ್ರು, ಏನೋ ಸಮಾಜದಲ್ಲಿ ರಿಫಾರ್ಮ್ ಮಾಡ್ತೀವಿ ಅನ್ನೋಂಥವ್ರು ಬರಬೇಕು. ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ಥರ ಇರುತ್ತೆ ATA. ಇದಕ್ಕೆ ಏನು ಓದಬೇಕು ಅಂತ ಅಂದರೆ, ಸಾಮಾನ್ಯವಾಗಿ NCERT, DSCRT, PU's ಟೆಕ್ಸ್ಟ್ ಬುಕ್ಗಳು, 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗಿನ ಸೋಷಿಯಲ್ ಸೈನ್ಸ್ ರಿಲೇಟೆಡ್ ಆದ್ದು,
6ರಿಂದ 10ನೇ ಕ್ಲಾಸ್ ರಿಲೇಟೆಡ್ ಆದ ಸೈನ್ಸ್ ರಿಲೇಟೆಡ್ ಮ್ಯಾಟ್ರ್ಗಳನ್ನು ಬುಕ್ಗಳನ್ನ ಓದಬೇಕು. ಜನರಲ್ ಸ್ಟಡೀಸ್ ಮ್ಯಾನ್ಯಲ್ಗಳು ಓದ್ಬೋದು, ಕೆಲವು ಲೇಖಕರ ಪುಸ್ತಕಗಳು, ಮ್ಯಾಗ್ಝಿನ್ಗಳು, ಕರ್ನಾಟಕದಲ್ಲಿ ಅರಿವು, ಸ್ಪರ್ಧಾ ವಿಜೇತ, ಇವೆಲ್ಲ ಚೆನ್ನಾಗಿದೆ ಮ್ಯಾಗ್ಝಿನ್, ಅವೆಲ್ಲ ಓದೋಂಥದ್ದು. ನ್ಯೂಸ್ ಪೇಪರ್ನ ಡೈಲಿ ಓದಬೇಕು. ಜನವರಿ 1ರಿಂದ ಅಂತೂ ನೀವು ಓದಿರಲೇಬೇಕು. ಹಿಂದಿಂದ ಓದಿರೋಕ್ಕಾಗಿಲ್ಲ, ಈಗಾದರೂ ಓದ್ರಿ. ಈಗ ಮಿಸ್ ಆಗಿದ್ದರೆ ಇವತ್ತಿಂದ ಸ್ಟಾರ್ಟ್ ಮಾಡಿರಿ. ಆ ಮ್ಯಾಗ್ಝಿನ್ಗಳಲ್ಲಿ ಕವರ್ ಮಾಡ್ಕೊಳ್ರಿ. ಮತ್ತು ಸಿಲೆಬಸ್ ಇಟ್ಕೊಂಡು ಓದ್ತಾ ಹೋದ್ರಿ ಅಂದರೆ ಮುಗಿದೋಯ್ತು. KTBS ಕಾರ್ನಿಕ್ ಇನ್ನಂಥ ವೆಬ್ಸೈಟ್ ಇದೆ, ಅಲ್ಲಿ ಕರ್ನಾಟಕದ ಸ್ಕೂಲ್ ಟೆಕ್ಸ್ಟ್ಗಳು ಸಿಗ್ತವೆ. PU ಕಾರ್ನಿಕ್ ಇನ್ನಂಥ ವೆಬ್ಸೈಟ್ ಇದೆ, ಅಲ್ಲಿ PU ಬುಕ್ಗಳು ಡೌನ್ಲೋಡ್ ಸಿಗುತ್ತೆ. ಇನ್ಸೈಟ್ಸ್ ಆಫ್ ಇಂಡಿಯಾ ವೆಬ್ಸೈಟಲ್ಲಿ ನಿಮಗೆ ಬೇಕಾದಷ್ಟು ಮೆಟೀರಿಯಲ್ ಇದೆ. ವಿಷನ್ IAS ಅಲ್ಲಿದೆ, ವಜ್ರಮನ್ ರವಿಲಿದೆ, ವಜ್ರಮ IAS ಅಲ್ಲಿದೆ. ಸ್ಟಡಿ ಮೆಟೀರಿಯಲ್ ಅಂತೂ ಗುಡ್ಡೆ ಬಿದ್ದೋಗಿದೆ. ಮೃಣಾಲ್ IAS, ಅದು ಇದು ನಿಮಗೇನು ಕಂಟೆಂಟ್ ಬೇಕು ಅಲ್ಲಿ ಗೂಗಲಲ್ಲಿ ಹಾಕ್ರಿ, ಡೌನ್ಲೋಡ್ ಆಗ್ತಿರೋದು. ಸ್ವಲ್ಪ ಅಪ್ಡೇಟೆಡ್ ಆಗಿರ್ಬೇಕು ಹುಡುಗರು. ಕಂಪ್ಲೀಟ್ ನೀವು ಹಾರ್ಡ್ ಕಾಪಿ ರೀಡಿಂಗ್ ಹೋಗ್ಬೇಡ್ರಿ, ಸ್ವಲ್ಪ ಸಾಫ್ಟ್ ರೀಡಿಂಗ್ ಕಡೆನೂ ಬರ್ರಿ. ಮೆಟೀರಿಯಲ್ಸ್ ಅಲ್ಲಿ ಕವರ್ ಆಗ್ತಾ ಇರತ್ತೆ ನಿಮಗೆ. ಜೊತೆಗೆ ದ ಹಿಂದೂ ಅನಾಲಿಸಿಸ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ರೆಫರ್ ಮಾಡ್ತಾ ಇರ್ತಾರೆ. ಸಿವಿಲ್ ಸರ್ವಿಸ್ ಕ್ರಾನಿಕಲ್ ಮ್ಯಾಗ್ಝಿನ್ನು, ವಿಜಾರ್ಡ್ ಮ್ಯಾಗ್ಝಿನ್ನು, ಯೋಜನಾ, ಕುರುಕ್ಷೇತ್ರ, ಇಂಡಿಯಾ 2024 ಅಂತ ಒಂದು ಗೌರ್ಮೆಂಟ್ ಬುಕ್ ಇದೆ. ಈ ಥರದಲ್ಲಿ ಕೆಲವೊಂದನ್ನು ಗ್ಲಾನ್ಸ್ ಮಾಡ್ತಾ ಇರ್ಬೇಕಂದ್ರೆ ನೀವು ಫೀಲ್ಡಲ್ಲಿ ಇದ್ದೀರಿ ಅಂದರೆ ಇವೆಲ್ಲ ಗೊತ್ತಿರಬೇಕು ಅಂತ ಅರ್ಥ. ನೆಕ್ಸ್ಟ್ ಬರೋದಾದರೆ ಮೆಗ್ರಾಲ್ಸ್ನವ್ರದ್ದು ಜನರಲ್ ಸ್ಟಡೀಸ್ ಮ್ಯಾನ್ಯುವಲ್ ಅಂತ ಬುಕ್ ಬರುತ್ತೆ 2024. ಇದು ಸಿವಿಲ್ ಸರ್ವಿಸ್ UPSCಗೆ ಅಂತ ಮಾಡಿದ್ದಾರೆ, ಬಟ್ ಇಂಗ್ಲೀಷಲ್ಲಿದೆ. ಇಂಗ್ಲೀಷಲ್ಲಿ ಯಾರು ಓದ್ತೀವಿ ಅನ್ನೋರು ಇದನ್ನು ಓದ್ಕೊಂಡ್ರೆ ಬೆಟರ್. ಇದು ಪೇಪರ್ 1 ಪೇಪರ್ 2ನಲ್ಲೂ ಕೂಡ ನಿಮಗೆ ಹೆಚ್ಚು ನಾಲೆಡ್ಜ್ಗಳು ಸಿಗುತ್ತೆ. ಬಟ್ UPSC ಸಿಲೆಬಸ್ ಇದೆ, ನೀವು ಇದನ್ನು ಟ್ರಿಮ್ ಮಾಡಿಕೊಂಡು ನಮ್ಮ KPSCಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಆಯಿತು. ಜೊತೆಗೆ ಹಿಸ್ಟರಿಗೆ ಬಂದರೆ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮೀಡಿಯಮಲ್ಲಿ ಹೇಳ್ತಾ ಬರ್ತೀನಿ. KN ಅಶ್ವಥಪ್ಪ ಅವ್ರದ್ದು, ಸದಾಶಿವ ಅವ್ರದ್ದು, ಸೂರ್ಯನಾಥ್ ಕಾಮತ್ ಅವ್ರದ್ದು, R ಮಂಜುನಾಥ್ ಅವ್ರದ್ದು, ಇವ್ರದ್ದೆಲ್ಲ ಹಿಸ್ಟರಿ ಕನ್ನಡದಲ್ಲಿ ಚೆನ್ನಾಗಿದೆ ಬುಕ್ಕು. ಬಿಪಿನ್ ಚಂದ್ರ ಅವ್ರದ್ದು, ಸ್ಪೆಕ್ಟ್ರಮ್ ಅವ್ರದ್ದು ಇಂಗ್ಲೀಷ್ ಮೀಡಿಯಮಲ್ಲಿ ಬುಕ್ ಇದೆ. ಎಕಾನಮಿಗೆ ಬಂದರೆ ಗರಣಿ ಕೃಷ್ಣಮೂರ್ತಿ ಅವರು, ಮೊಹಮ್ಮದ್ ತಸ್ಲೀಮ್ ಅವರು, ರಾಘವೇಂದ್ರ C ಶಿಡ್ಲಕಟ್ಟೆ ಅವ್ರದ್ದು, ಇವ್ರದ್ದೆಲ್ಲ ಎಕಾನಮಿ ಬುಕ್ ಚೆನ್ನಾಗಿದೆ. ರಮೇಶ್ ಸಿಂಗ್ ಅವ್ರದ್ದು ಎಕಾನಮಿ ಇಂಗ್ಲೀಷಲ್ಲಿ ಓದ್ಕೋಬೋದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದರೆ ಕರ್ನಾಟಕದಲ್ಲಿ ಹೆಚ್ಚು ಪಾಪ್ಯುಲರ್ ಗಂಗಾಧರ PS ಸರ್ ಅವ್ರದ್ದು, ಅವ್ರ ಬುಕ್ ಓದ್ತೀರಿ. ಇಂಗ್ಲೀಷಲ್ಲಿ ಲಕ್ಷ್ಮೀಕಾಂತ್ ಓದ್ತೀರಿ. ಜಾಗ್ರಫಿ ಬಂದರೆ ರಂಗನಾಥ್ ಸರ್ದು, ಬಡೇಮಿಯಾ ಅವ್ರದ್ದು, ಭಂಡಾರಿ ಮಠ್ ಅವ್ರದ್ದು ಯಾರ್ದಾರು ಒಂದು ಬುಕ್ ಓದ್ತೀರಾ. ಮಾಜಿದ್ ಹುಸೇನ್ ಅವ್ರದ್ದು ಇಂಗ್ಲೀಷಲ್ಲಿ ಓದ್ತೀರಾ. ಸೈನ್ಸ್ ಆ್ಯಂಡ್ ಟೆಕ್ ಬಂದರೆ ವೆಂಕಟರಮಣ ಸ್ವಾಮಿ VRS ಸರ್ದು, 4G ಸೈನ್ಸ್ ರವಿ ಅವ್ರದ್ದಿದೆ, KM ಸುರೇಶ್ ಅವ್ರದ್ದಿದೆ. ಅಥವಾ ಇಂಗ್ಲೀಷಲ್ಲಿ ಓದೋರಿಗೆ ರವಿ P ಅಗ್ರಹರಿ ಅವ್ರದ್ದಿದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಲಕ್ಷ್ಮೀಕಾಂತ್ ಅವ್ರದ್ದಿದೆ. ಕನ್ನಡದಲ್ಲಿ ಅಂತ ಯಾವುದೇ ಬುಕ್ ಇಲ್ಲ, ಬಟ್ ಒಳ್ಳೆ ಕ್ಲಾಸ್ಗಳು ನಾವು ಕೊಡ್ತೀವಿ, ಅಲ್ಲಿ ಯೂಸ್ ಮಾಡ್ಕೋಬೋದು. ಸೋಷಿಯಾಲಜಿ ಶಂಕರ್ ರಾವ್, CN ಶಂಕರ್ ರಾವ್ ಅಂತೀವಿ, ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ದೆನ್ ಮೆಂಟಲ್ ಎಬಿಲಿಟಿ ಗುರುರಾಜ್ ಬುಲ್ಬುಲೆ ಸರ್ದು, ಮಂಜುನಾಥ್ ಬಾಡ್ಗಿ ಅವ್ರದ್ದು. ಇಂಗ್ಲೀಷಲ್ಲಿ ಓದೋದಾದರೆ ಅಗರ್ವಾಲ್ ಅವ್ರದ್ದು, ಮೆಗ್ರಾಯಿಲ್ಸ್ ಅವ್ರದ್ದು, S ಚಂದ್ ಅವ್ರದ್ದಿದೆ. ಯಾವುದಾದ್ರೂ ಒಂದು, ನಾನು ಏನಿಲ್ಲಿ ತೋರಿಸ್ತಾ ಇರೋದು ಮಲ್ಟಿಪಲ್ ಆಪ್ಷನ್ಸು. ನೀವು ಯಾವುದೇ ಬುಕ್ಕನ್ನು ಒನ್ ಆಥರ್ ಓದಿದರೆ ಸಾಕು. ದೆನ್ ಎಥಿಕ್ಸ್ DK ಬಾಲಾಜಿ ಅವ್ರದ್ದು ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಲೆಕ್ಸಿಕನ್ ಅವ್ರದ್ದು ಇಂಗ್ಲೀಷಲ್ಲಿದೆ, ಇದನ್ನು ಓದ್ಬೋದು. ಇಷ್ಟೆಲ್ಲ ರೆಡಿ ಮಾಡಿಕೊಂಡು ನೀವು ವಿಷಯವನ್ನು ಬ್ರಾಡಾಗಿ ಓದಬೇಕು. ಸಿಕ್ಕಾಪಟ್ಟೆ ವೈಡ್ ಇದೆ, ಡೀಪಾಗಿ ಓದಬೇಕು. ಎರಡೂ ಮಿಕ್ಸ್ ಮಾಡಿಕೊಂಡಾಗ ಡೆಫಿನೆಟ್ ಸಕ್ಸಸ್ ಬರುತ್ತೆ. ಓಲ್ಡ್ ಕ್ವಶನ್ ಪೇಪರ್ ಹೇಗಿತ್ತು ನೋಡಬೇಕು, ತುಂಬ ಹಳೇದು ಹೋಗಂಗಿಲ್ಲ. 2011ಅಲ್ಲಿ ಪ್ಯಾಟರ್ನ್ ಬಂದಿದ್ದು. 3 ಪೇಪರ್ ಸಿಗುತ್ತೆ ಅಷ್ಟೇ ನಿಮಗೆ ಓಲ್ಡ್ ಪೇಪರ್ಸ್. 3 ಪೇಪರ್ಸ್ ನೋಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ಓಲ್ಡ್ ಕ್ವಶನ್ ಪೇಪರು ನಿಮಗೆ ಮಾಡಲ್ ಸಿಗುತ್ತೆ. ಇಡೀ ಅಧ್ಯಯನ ಬಿಡಿ ಅಧ್ಯಯನ, ಒಂದು ಸಬ್ಜೆಕ್ಟ್ ಹಿಡ್ಕೊಂಡ್ರೆ ಆ ದಿನ ಇಡೀ ಒಂದೇ ಸಬ್ಜೆಕ್ಟ್ ಓದ್ತಾ ಇದ್ದರೆ ನಿಮ್ಮ ಮೈಂಡಲ್ಲಿ ಒಂದು ಫಿಕ್ಸೇಷನ್ ಆಗ್ತಿರೋದು. ಎಕ್ಸಾಮ್ ಹತ್ರ ಬಂದಾಗ ಎಲ್ಲ ಪೀಸ್ಗಳನ್ನ ಟಕಟಕಟ ಗ್ಲ್ಯಾನ್ಸ್ ಮಾಡೋಂಥ ಸ್ಕಿಲ್ ಎರಡೂ ಮಾಡ್ಕೊಳ್ಳೋದು ಬೆಟರ್. ಮತ್ತು ಆವಾಗಲೇ ಹೇಳಿದ್ದೀನಿ, KS ಹುದ್ದೆ ಆ ಡ್ಯೂಟಿ ಡ್ರೆಸ್ ಹಾಕ್ಕೊಂಡು ಆ ಕಾರಲ್ಲಿ ಹೋಗೋಂಥ ಡ್ರೀಮಲ್ಲಿ ಇರ್ತೀರಾ. ಅದಕ್ಕೋಸ್ಕರ ಇಲ್ಲಿ ಸಫರ್ ಆಗ್ತಾಯಿದ್ದೀನಿ ಅನ್ಕೋಬಾರ್ದು. ಇಷ್ಟಪಟ್ಟು ಓದಬೇಕು. ಇಲ್ಲಿ ಕಲಿಯೋ ಪ್ರತಿ ನಾಲೆಡ್ಜು ನಿಮಗೆ ಎಂಜಾಯ್ ಕೊಡ್ತಾ ಇದ್ದರೆ ನಿಮ್ಮ ಜರ್ನಿ ಆಲ್ಸೋ ಹ್ಯಾಪಿನೆಸ್ ಇರುತ್ತೆ, ನಾಟ್ ಓನ್ಲಿ ಡೆಸ್ಟಿನೇಷನ್. ಅದು ಮಾಡಿದ್ರಿ ಅಂದರೆ ಸಕ್ಸಸ್ ನಿಮಗೆ ಹುಡ್ಕೊಂಡು ಬರ್ತಾ ಇರುತ್ತೆ. ಪ್ರಿಲಿಮಿನರಿ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಮೈಸೂರು, ಧಾರವಾಡ, ಕಲಬುರಗಿ, ಶಿವಮೊಗ್ಗ, ಬಳ್ಳಾರಿ, ಬೆಳಗಾವಿ, ಮಂಗಳೂರು, ದಾವಣಗೆರೆ, ರಾಯಚೂರಲ್ಲಿ ಕೊಡ್ತಾ ಇರ್ತಾರೆ ನಾರ್ಮಲಿ. ಈ ಸರಿನೂ ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ದೆನ್ ಮೇನ್ಸ್ ಸೆಂಟ್ರು ಬೆಂಗಳೂರು ಬಿಟ್ಟರೆ ಧಾರವಾಡ ಎರಡೇ ಕಡೆ ಇರುತ್ತೆ. ಹಾಗೆಯೇ ಪರ್ಸನಾಲಿಟಿ ಟೆಸ್ಟು ಬೆಂಗಳೂರಿನ KPSC ಆಫೀಸಲ್ಲಿ ಇರುತ್ತೆ. ಇದಿಷ್ಟು ಮಾಹಿತಿ. ನೀವು ಈ ಡ್ರೀಮನ್ನು ಫುಲ್ಫಿಲ್ ಮಾಡ್ಕೋಬೇಕು ಅಂದರೆ ಇವತ್ತಿಂದನೇ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೋಬೇಕು. ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹೇಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡೋದು ರಿಲೇಟೆಡ್ PDF ಕೂಡ ಬಿಡ್ತೀನಿ. ರೆಗ್ಯುಲರ್ ಕ್ಲಾಸ್ಗಳನ್ನು ಆರಂಭ ಮಾಡ್ತಾಯಿದ್ದೀವಿ. ನಮ್ಮ ಸಾಧನದಲ್ಲಿ ಹರಿಪ್ರಸಾದ್ ಸರ್ ಅವರು, ಸರಿತಾ ಮೇಡಮ್ ಅವರು, ಗುರುರಾಜ್ ಬುಲ್ಬುಲೆ ಸರ್, ದಿ ಎಕ್ಸ್ಪರ್ಟ್ಸ್ ಇನ್ ಕರ್ನಾಟಕ, ಅವರ ಕ್ಲಾಸ್ಗಳು KS ರಿಲೇಟೆಡ್ ಆದ್ದು ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಿತ್ ನಂದು ಕೂಡ ಕ್ಲಾಸ್ ಇರುತ್ತೆ, ಸತೀಶ್ ಸರ್ ಇರುತ್ತೆ. ಜೊತೆಗೆ ಗೌರ್ಮೆಂಟ್ ಕಡೆಯಿಂದ ನಾವು ಶಂಕರ್ ಪ್ರಕೃತಿ ಅವ್ರದ್ದು, ಗರಣಿ ಕೃಷ್ಣಮೂರ್ತಿ ಅವ್ರದ್ದು, ಸತೀಶ್ ಜೋಗ ಅವ್ರದ್ದು,
ಅನುಪಮ ಸಭಾಪತಿ ಮೇಡಮಿಂದ ಇಂಗ್ಲೀಷ್ ವ್ಯಾಕ್ಯಾಬ್ಯುಲರಿ ರಿಲೇಟೆಡ್ ಇಶ್ಯೂಸ್ ಇದೆಯಲ್ಲ ಅದು, ಇವನ್ನೆಲ್ಲ ನಾವು ವಿಜಯಭವ ವಿಜಯ ಪಥ ಚಾನಲಲ್ಲಿ ಸಾಲ್ವ್ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಒಟ್ಟು ನಮ್ಮ ಹುಡುಗರು ನಮ್ಮ ಪಾಠ ಕೇಳಿದ ಹುಡುಗರು ಸಕ್ಸಸ್ ಆಗಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನ ಆರಂಭ ಮಾಡಿರಿ. ನಾವು ನಿಮ್ಮ ಜೊತೆ ಸಾಥ್ ಕೊಡ್ತಾ ಇರ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.